285 ಅಂತ ಹೇಳಿದ್ರು. ಅವಣ್ಣ ಕೊಟ್ಟೇ ಬಿಟ್ಟು ಬಂದ್ಬಿಟ್ಟೆ, ನನ್ನ ಮೇಲೆ ನೋಡ್ಲೇ ಇಲ್ಲ ಅರ್ಜೆಂಟ್ ಅಲ್ಲಿ. ಹುಟ್ಟಿದ ತಕ್ಷಣನೇ ನಾನು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಬಿಟ್ಟಿದೆ. ನಾನು ಮೀಟ್ ಮಾಡ್ತಾ ಇದ್ದಿದ್ರು ಆಗಿತ್ತು. ನಮ್ದು ತೋಪ್ ಲವ್. ಎಣ್ಣೆ ಒಳಗೆ ಜಿರಳೆ ಬಿದ್ದೋಗೈತೆ. ನಾನು ಏನೋ ಸ್ಮೆಲ್ ಅಂತ ಹಚ್ಕೋತಾನೆ ಇದೀನಿ. ಅಂದ್ರೆ ಅವಾಗಿಂದಾನೇ ಎಣ್ಣೆ ಹಾಕೊಳ್ಳೋದು ಅಭ್ಯಾಸ ಆಯ್ತಾ ನಿಮ್ಗೆ? ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅದು ಬಿಟ್ಟು ಬೇರೆ ಏನಾದ್ರೂ ಲಿಕ್ವಿಡ್ ತರ ಆಯ್ತಾ ಗಮ್ಮನ್ನಕ್ಕೆ ಬಟ್ಟೆಗಳು ಅಂತ. ಬಸ್ಸಾರು ತೊಂಗಳಾದಷ್ಟು ಇನ್ನ ರುಚಿ ಜಾಸ್ತಿ ಆಗ್ತಾ ಇರ್ತೈತೆ. ಈ ಸಾವು ನಾನಂತ ಕಾರಣ ಅಲ್ಲ, ಈ ಕೊಲೆನ ಟಮು ಮೇಲೆ ಹಾಕೋಣ. ಇದನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಬಂದರೆ ಮಿಕ್ಸಿ ಜಾರ್ ಡಮಾರ್. ತುಂಬಾ ವರ್ಷ ಆಗಿತ್ತಲ್ಲ ತಗೊಂಡು, ಹಂಗಾಗಿ ಹೋಗ್ಬಿಟ್ಟೈತೆ ಅಂತ ಶಿವ ಮೇಲೆ ಹಾಕ್ಬಿಡ್ತೈತೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದಿಷ್ಟು ನಮ್ಮ ಕ್ಯಾರೆಟ್ ಬೀಟ್ರೋಟ್ ಆಯಿಲ್ಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಆಗಿ ತಿಂದೇ ಬಿಡ್ತಾ ಇದ್ದೀನಿ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ? ಎರಡ ಒದರ್ತಾ ಇದೆಯಾ ರೆಸಿಪಿ ಡಮಾರ? ಇದೆಲ್ಲ ತರಕಾರಿ ಹಾಕ್ಬಿಟ್ಟು ಮಸಾಲೆ ಇಟ್ರೆ ಖತಮ್. ನೀವು ಐಡಿಯಾ ಕೊಟ್ರಲ್ಲ ಫ್ರೆಂಡ್ಸ್, ಆವತ್ತಿಂದ ರುಚಿಗೆ ಬಿಟ್ಟಿದ್ದೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇಷ್ಟು ತಗೊಂಡಿದ್ದೀನಿ. ಏನಿದು ಕಂಜೂಸ್ ಮತ್ತು ಇಷ್ಟೊಂದು ತರಕಾರಿ ಅಂತ ಶಾಕ್ ಆಗ್ತಾ ಇದೀರಾ ಫ್ರೆಂಡ್ಸ್? ಹೆಂಗೆ ತಿಡಕೋದ್ರು ಆಫ್ರಿಕಾ, ಅಮೆರಿಕಾ, ಶ್ರೀಲಂಕಾ ಎಲ್ಲಾ ಮ್ಯಾಪು ಬತ್ತೈತೆ. ಘಮ ಘಮ ಅಂತ ಒಂದು ಸ್ಮೆಲ್ ಬಂತು ನೋಡಿ, ನನಗೆ ಶಾಕ್ ಆಗೋಯ್ತು. ಇದು ವೆಜ್ಜಾ ನಾನ್ ವೆಜ್ಜಾ ಅಂತ. ಮುಖನ ಡಿಟರ್ಜೆಂಟ್ ಹಾಕಿ ಚೆನ್ನಾಗಿ ತೊಳ್ಕೊಂಡಿರ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ಡಯಟ್ ಅಲ್ಲಿ ಇದೆಯಾ? ಐ ಆಮ್ ಸಾರಿ. ಗೋಲ್ಗಪ್ಪ ಅಲ್ಲ ಇದು, ನಿಮ್ಮಪ್ಪ ಮಸಾಲಾ ಪೂರಿನ ಪಾನಿಪುರಿ ಅಂತ ಬಕ್ರ ಮಾಡ್ಕೊಟ್ಟವ್ರಲ್ಲ ಫ್ರೆಂಡ್ಸ್. ಇದು ಗಿಣ್ಣಾಲು ಬಕೆಟ್ ಏನು ಹಿಂಗೈತೆ ಅನ್ಕೋಬೇಡಿ, ಅದು ಹಸುಗಳವ್ರು ಕೊಟ್ಟಿರೋದು. ಅವ್ರ ಹಾಲು ಕರಿಯೋದು. ಅವ್ರು ಇನ್ನೂ ಸ್ವಲ್ಪ ಅವ್ರಿಗೆ ಬೇಕಂತ. ಸಾಕ್ಬಿಡು, ಸಾಕ್ಬಿಡಪ್ಪಿ. ಇಂತ ಗಂಡನ ಹತ್ರ ನಿಜವಾಗ್ಲೂ ಕಷ್ಟ ಫ್ರೆಂಡ್ಸ್. ಬೆಳಗ್ಗೆ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲೇ ಇದು ಫ್ರೆಂಡ್ಸ್. ಇದು ಬಟ್ಟೆ ಹಿಂಡಾಕ್ಬಿಟ್ಟು ಬತ್ತೀನಿ, ಇದ್ರ ಕತೆ ನೋಡ್ತೀನಿ. ಇಲ್ಲ ಇದ್ರ ಕತೆ ಸಂಜೆ ನೋಡೋಣ. ಸಂಜೆವರೆಗೂ ಹಿಂಗೆ ಹೇಳ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಮೇಕಪ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಿಮಗೆ ಒಂದು ವಿಷಯ ಹೇಳ್ಬೇಕು. ನೀವು ಕೇಳ್ತಾ ಇದ್ದೀರಿ ವಿಷಯ. ಶಿವ ಆಲ್ರೆಡಿ 8:15 ಆಗ್ತಾ ಬಂತು ಫ್ರೆಂಡ್ಸ್. ಅದಕ್ಕೆ ನೆನೆದ್ ಬಸ್ಸಾರು ಮಾಡಿತ್ತು, ಅಲ್ಲಿ ಸೂಪರ್ ಡೂಪರ್ ಆಗಿತ್ತು. ಜಾಸ್ತಿ ಮಾಡ್ಬಿಟ್ಟಿದೆ, ಅದಕ್ಕೆ ಅನ್ನ ಮಾಡ್ಕೊಟ್ಟೆ. ಆಲೂಗಡ್ಡೆ ಚಿಪ್ಸ್ ನಂಚ್ಕೊಂಡು ತಿಂತೈತೆ. ಬಸ್ಸಾರ್ಗೆ ಆಲೂಗಡ್ಡೆ ಚಿಪ್ಸ್ಗೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾನೇ ಕಂಡಿಡ್ದಿದ್ದು. ಮತ್ತೆ ಚಿತ್ರಾನ್ನಕ್ಕೆ ಚಿಪ್ಸ್ಗೆ ಆಲೂಗಡ್ಡೆ ಚಿಪ್ಸ್ ಎಲ್ಲ ಹೊತ್ಕೊ ತಿನ್ನಕ್ಕೆ ಚೆನ್ನಾಗಿರ್ತೈತೆ. ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್, ನೀವು ಕೇಳ್ತಿದ್ರಿ ಸನ್ಸ್ಕ್ರೀನ್ ಬಗ್ಗೆ ಹೇಳಿ ಅಂತ. ಮೊನ್ನೆ ವಿಡಿಯೋದಲ್ಲಿ ಕೇಳಿದ್ರಲ್ಲ, ತುಂಬಾ ಜನ ಕೇಳಿದ್ರಲ್ಲ, ಅದಕ್ಕೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್ ಕ್ರೀಮ್ಗಳ ಬಗ್ಗೆ ಎಲ್ಲ. ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಹೇಳಿದ್ದೆ, ಮುಖೆಲ್ಲ ಸುಟ್ಟು ಹೋಗ್ತೈತೆ ನನಗೆ ಬಿಸಿಲಲ್ಲಿ ಓಡಾಡಿದ್ರೆ ಅಂತ. ಹೋದ ವರ್ಷ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಯಪ್ಪ, ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ, ಹಂಗೆ ವಿಚಿತ್ರವಾಗ್ಬಿಟ್ಟಿದೆ. ಅದಕ್ಕೆ ನೀವು ಸ್ವಲ್ಪ ಜನ ಹೇಳಿದ್ರಿ ಅಲ್ಲ ಹೇಳಿದ್ದು, ಅದಕ್ಕೆ ನೀವು ಹೇಳಿದ್ರೆ ಅವಾಗ ತಗೊಂಡೆ ಅಷ್ಟೇ ಫ್ರೆಂಡ್ಸ್. ಇನ್ನು ಎಕ್ಸ್ಟ್ರಾ ನನಗೆ ಕ್ರೀಮ್ಗಳ ಬಗ್ಗೆ ಏನೂ ಗೊತ್ತಿಲ್ಲ. ನ್ಯಾಚುರಲ್ ಆಗಿ ಹೇಳಿ ಏನು ಬೇಕಾದ್ರೂ ಟ್ರೈ ಮಾಡ್ತೀನಿ. ನನಗೆ 100% ಕೊಟ್ಟು ಅಂತ ಹೇಳಲ್ಲ, ಒಂದು 50% ಗೊತ್ತು ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಕ್ರೀಮ್ಗೆ ಹೋಗೋಣ. ಈಗ ಮೊದಲು ನಮ್ಮ ವಿಕಾರವಾದ ಮುಖವನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನಾವು ಯಾವ ಸೋಪ್ ಬಳಸ್ತೀವಿ ಅದು ಇದು ಫ್ರೆಂಡ್ಸ್. ಲ್ಯಾಕ್ಮಿ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇರೋದು. ಇದರೊಳಗೆ ಮೇಲೆ ಏನೇನೋ ಐತೆ ನೋಡ್ತೀನಿ. ಲ್ಯಾಕ್ಮಿ 925 ಸ್ಕಿನ್ ಪರ್ಫೆಕ್ಟ್ ಕಲೆಕ್ಷನ್ ಸನ್ ಎಕ್ಸ್ಪರ್ಟ್ ಸೂಪರ್ ಮ್ಯಾಟ್ ಸನ್ಸ್ಕ್ರೀನ್ ಲೋಷನ್ SPF 25 PA++. ಏನೇನೋ ಐತೆ ಫ್ರೆಂಡ್ಸ್. ಇದರ ಬಯೋಡೇಟಾನೇ ಇದ್ರ ಮೇಲೆ ಇದೆ. ಇದೆ ಫ್ರೆಂಡ್ಸ್, ಈ ಕಲರ್ ಇದೆ. ಇದು ರೇಟ್ ಎಷ್ಟಂದ್ರೆ 269 ರೂಪಾಯಿ. ಅವತ್ತು 285 ಅಂತ ಹೇಳಿದ್ರು. ಅವಣ್ಣ ಕೊಟ್ಟೇ ಬಿಟ್ಟು ಬಂದ್ಬಿಟ್ಟೆ, ನನ್ನ ಮೇಲೆ ನೋಡ್ಲೇ ಇಲ್ಲ ಅರ್ಜೆಂಟ್ ಅಲ್ಲಿ. 269 ರೂಪಾಯಿ ಐತೆ ಫ್ರೆಂಡ್ಸ್. 270 ಅನ್ಕೊಳ್ಳಿ, 1 ರೂಪಾಯಿ ಕೊಟ್ಬಿಡೋಣ ಎಕ್ಸ್ಟ್ರಾನೇ. ಅವರು ಚೇಂಜ್ ವಾಪಸ್ ಕೊಡಲ್ಲ. 270 ರೂಪಾಯಿ. ಮುಖ ತೊಳೆದ ತಕ್ಷಣ ನಾನು ಸನ್ಸ್ಕ್ರೀನ್ ಹಚ್ಕೋತೀನಿ. ನೆಕ್ಕಂತೂ ಮಿಸ್ ಮಾಡೋದೇ ಇಲ್ಲ. ನೆಕ್ಕು ಸಹ ಬಿಸಿಲು ಬತ್ತೈತಲ್ಲ ಅದಕ್ಕೆ. ಆಮೇಲೆ ನಾನು ಯಾವಾಗಲೂ ಯೂಸ್ ಮಾಡೋದು ಫೇರ್ ಅಂಡ್ ಲವ್ಲಿ ಹಚ್ತೀನಿ ಫ್ರೆಂಡ್ಸ್. ಇದು ಯಾವ್ದು ಸುಮಾರು ಜಮಾನ್ದಿಂದ ಇದೆ, ನಾನು ಹುಟ್ಟಾಗಿಂದ ಇದೆ ಅನ್ಕೊಳ್ಳಿ. ಜಾನ್ಸನ್ಸ್ ಬೇಬಿ ಅವೆಲ್ಲ ನಮ್ಮ ಲೈಫಲ್ಲೇ ಇಲ್ಲ ಅಂತ ಅನ್ಕೋತೀನಿ. ಹುಟ್ಟಿದ ತಕ್ಷಣನೇ ನಾನು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹುಟ್ಟಿದೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಶಿವ ಏನ್ ಮಾಡೋದು ಫ್ರೆಂಡ್, ನಾನು ಹುಟ್ಟಿದಾಗ ನೋಡ್ಬಿಟ್ಟಿದ್ದೆ. ನನ್ನ ಬಯೋಡೇಟಾನೇ ಶಿವ ಕೈಲೈತೆ. ನಾನೇನು ಬಿಲ್ಡಪ್ ಕೊಟ್ಕೊಳಕ್ ಹೋದ್ರೆ
ನಿಮ್ಗೆ ಅದು ಇರ್ಲಿಲ್ಲ ಸುಮ್ನೆ ಇದು ಇರ್ಲಿಲ್ಲ ಸುಮ್ನೆ ಅಂತ ನನ್ನ ಟ್ಯಾಲೆಂಟ್ ಅನ್ನ ತುಳು ಬಿಡ್ತೈತಲ್ಲೇ. ಅವಾಗ ನೀನ್ ತಗೊಳ್ಬೇಕು ತಾನೆ ಚಿಕ್ಕ ಮಗುನಲ್ಲಿ ನನ್ಗೆ ಜಾನ್ಸನ್ಸ್ ಬೇಬಿ ಪೌಡ್ರ್ ಇಲ್ಲ ಅಂತ. ಅವಾಗಾರ ಬೆಳ್ಳಗಾಗ್ತಿದ್ದೆ, ಚಿಕ್ಕ ವಯಸ್ಸಿಂದ ಬೆಳ್ಳಗಾಗಿದ್ರೆ ಇವಾಗ ಬೆಳ್ಳಗಾಗೋ ನಿಂತ. ಅವಾಗೆಲ್ಲ ನೋಡ್ಕೊಂಡಿದ್ದು ಬಿಟ್ಟು ಇವಾಗ ಬಿಲ್ಡಪ್ ಅಪ್ಪಿ. ಈಗ ನೀನ್ ಇದೆಯಲ್ಲ ನಿನಗಿಂತ ಕಪ್ಪಗಿದ್ನಪ್ಪಿ ನಾನು. ಕಪ್ಪು ಒಂದ್ಸತಿ ಬಂದು ತಪ್ತಾವು ನಿನಗೆ ನನ್ನ ಲೈಫಲ್ಲಿ ಅದು ತೋಪ್ಸಿನಿ ಯಾಕಾದ್ರೂ ನಡೀತು. ಮೈ ಗಾಡ್ ಫ್ರೆಂಡ್ಸ್, ನಮ್ ರಿಲೇಷನ್ ಒಂದ್ ಅಣ್ಣ ಐತೆ, ಚಿಕ್ಕಪ್ಪ ಆಗ್ಬೇಕ ನನ್ಗೆ. ಆ ಅಣ್ಣನ ಶಿವನನ್ನ ಮೀಟ್ ಮಾಡಕ್ ಬಂದಿದ್ರು. ಲವ್ ಆಗಿ ಫೈಟ್ಗಳೆಲ್ಲ ಆಗಿ ಆಮೇಲೆ ಮೀಟ್ ಮಾಡಕ್ ಬಂದಿತ್ತಾ. ಅವಾಗ ಅಲ್ಲಿ ನಮ್ಮ ಮನೆ ಹತ್ರ ಅದು ತೋಪು ಫ್ರೆಂಡ್ಸ್, ನೀಲಗಿರಿ ತೋಪು. ಅಲ್ಲಿ ಜನಗಳ ಮಧ್ಯೆ ಮೀಟ್ ಮಾಡಿದ್ರೆ ಏನಾರು ಅನ್ಕೋತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಾ ಇರ್ತೀನಿ ನಿಮ್ಗೆ ಮಾತಾಡ್ಬೇಕು ಅಂತ ಹೋದೆ. ಅವಾಗಿಂದ ತೋಪಿಗೆ ಬಂದೆ. ನನ್ನ ಲೈಫಲ್ಲಿ ತೋಪ್ ಸೀನು ಡಿಲೀಟ್ ಆಗ್ಬಿಟ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಆ ಮೀಟ್ ಮಾಡ್ತಾ ಇದ್ದಿದ್ರು ಆಗಿತ್ತು. ತೋಪಲ್ಲಿ ಅಂತ ಮೀಟ್ ಮಾಡ್ಬೇಕು, ಏನೋ ಲವ್ ಪ್ರೇಮ್ ಕಹಾನಿ ಅಂತ ಹೋಗಿ ಮೀಟ್ ಮಾಡಿದ್ದಕ್ಕೆ ತೋಪು. ಅವತ್ ನಾನು ನೋಡ್ತಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿದೀನಿ. ಅವತ್ತಿಂದ ಹಂಗೆ ಹೇಳ್ಕೊಂಡು ಕಪ್ಪಗಿದೆ. ಫ್ರೆಂಡ್, ನಾನ್ ಧೈರ್ಯವಾಗಿ ಹೋಗಿದ್ದೀನಿ, ಮಾತಾಡ್ಕೊಂಡು ಹೋಗಿ ಬಂದ್ಬಿಡೋಣ ಮನೆಗೆ ವಾಪಸ್ ಅಂತ. ಶಿವ ಫುಲ್ ಗಡಗಡ, ಆ ಅಣ್ಣ ಅಂತ ಇದ್ದಿದ್ದ ಗಡಗಡ. ಎಲ್ಲೋ ಮಾಡೋದು ಹೊಡೆದಾಕ್ಬಿಡ್ತಾರೆ ಗೊತ್ತಾದ್ರೆ ಹಂಗೆ ಅಂತ. ಅಲ್ಲಿ ನಮ್ಮಲ್ಲಿ ಏನು ಇಲ್ಲ, ಸೀನ್ಗಳೇ ಇಲ್ಲ, ಹೋದ್ರೆ ಸಾಕು ಅಂತ ನಮ್ಮ ಮನೆಗಳಲ್ಲಿ ಪಿಡೆ ತೊಲಗಿದ್ರೆ ಸಾಕು ಅಂತ. ಅಯ್ಯೋ ದೇವ್ರೆ, ಅವಾಗ ಸ್ಟಾರ್ಟಿಂಗ್ ಅಲ್ಲ ಭಯ ಬಿದ್ದೆ. ಅದು ನನ್ನ ಬಯೋಡೇಟಾನೇ ಗೊತ್ತಿದ್ದು ಭಯ ಬಿದ್ದೈತಲ್ಲ, ಅದೇ ನನ್ಗೆ ಆಶ್ಚರ್ಯ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಶಿವಲವ್ನ ಅಷ್ಟು ಚೀಪಾಗಿ ಮಾತಾಡ್ಬಾರ್ದು ನಾವು. ತೋಪಲ್ಲಿ ಬಂದು ಮೀಟ್ ಮಾಡೈತಂದ್ರೆ ಅದು ತುಂಬಾ ಗ್ರೇಟ್ ಲವ್. ನಮ್ದು ತೋಪ್ ಲವ್. ಇವಾಗ ನಮ್ಮವ್ರು ಬಂದ್ರೆ ನಮ್ಮ ಹುಡುಗಿ ವಾಪಸ್ ಕಳ್ಸೋ ಅಂತ ಬಂದ್ರೆ ಆನಂದ ಪರಮಾನಂದ ಎಲ್ಲರಿಗೂ ಒದಿತೈತಂತ. ಓ ಪಂಚು ಕೊಡ್ತೀಯಾ? ಅಷ್ಟು ದೊಡ್ಡನಾಗಿದ್ಯಾ? ಏನಂತ ಹೇಳಿದೆ, ಇದು ನನ್ನ ಹೆಂಡತಿ ನನ್ನ ಆಸ್ತಿ ಅಂತೀಯಾ? ಏನೋ ಫ್ರೆಂಡ್ಸ್, ಇಲ್ಲವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಪ್ಯಾರಾಲೋಲಿ ಆದ್ಮೇಲೆ ಪೌಡ್ರು ಫ್ರೆಂಡ್ಸ್, ವೈಟ್ ಅನ್. ಆಮೇಲೆ ಚಿಕ್ಕ ಬೊಟ್ಟುಗಳು ತಂದು ಇಟ್ಕೊಂಡಿದ್ದೀನಿ. ನಾನು ಡ್ರೆಸ್ ಮ್ಯಾಚಿಂಗ್ ಇಟ್ಕೋತೀನಿ. ಗ್ರೀನ್ ಬಟ್ಟೆ ಒಗ್ದಿಕ್ಬಿಟ್ಟು ಹಿಂಡಾಕ್ದಿರಾ ಫ್ಯಾಷನ್ ಶೋ ಮಾಡಿದ್ಕೊಂಡು ಕೂತಿದ್ದೀನಲ್ಲ. ಜನ್ಮಕ್ಕೆ ಹೋಗೋ ಮಾಮೂಲಿ ನಾನು ಮಾಡಿಟ್ಕೊಂಡಿರೋ ಎಣ್ಣೆ ಫ್ರೆಂಡ್ಸ್. ದೊಡ್ಡ ಡಬ್ಬಿಲ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಹಾಕೋತೀನಿ, ಇದರಿಂದ ತಲೆಗೆ ಹಾಕೋತೀನಿ. ಎಣ್ಣೆ ಒಳಗೆ ಜಿರಳೆ ಬಿದ್ದೋಗೈತೆ. ನಾನು ಏನೋ ಸ್ಮೆಲ್ ಅಂತ ಹಚ್ಕೋತಾನೆ ಇದ್ದೀನಿ. ಜಿರಳೆ ಬಿದ್ದೈತಪ್ಪ, ಅದನ್ನೇ ಹಚ್ಕೋ. ತಲೆಗೆ ಹಚ್ಕೊಳೋ ಎಣ್ಣೆ, ನಂದು ಕೊಬ್ಬರಿ ಎಣ್ಣೆ. ಅಯ್ಯಯ್ಯ ಬಿಸಾಕಪ್ಪಿ. ಜಿರಳೆ ಡೆಡ್ ಬಾಡಿ ಇರೋ ಎಣ್ಣೆ ಹಚ್ಕೊಂಡಿದೀನಿ. ಅಪ್ಪಿ ಏನಪ್ಪಿ ಮಾಡೋದ್ ತಲೆ? ಜಿರಳೆ ತರ ಇರ್ತೀನಿ ಅಂದ್ರೆ ಸೊಂದಿಗೊಂದಿಲ್ಲ ಓಡಾಡ್ತೀನಿ. ನಿಂಗ ಅರಳೆಣ್ಣೆ ಹಚ್ಬೇಕಾ? ಅಲ್ಲ ಐತ್ ನೋಡು, ನಿನ್ ತಲೆ ನನ್ ಕೈ ಕೊಟ್ಟಿದ್ದೆ ತಾನೆ. ಇಲ್ಲಿ ಮುಗಿತ್ರಿ ನಿನ್ ಕತೆ ಬಿಡು. ಗೋಡೆ ಪ್ಲಾಸ್ಟಿಕ್ ಮಾಡತಾರ, ಪಟ್ಟಿ ಮಾಡ್ತಾರ, ಪೇಂಟ್ ಹೊಡಿತಾರ. ಹಂಗೆ ಅನ್ಬೇಡ, ಹೊಡಿಬೇಡ. ಹೊಡೆದ್ರೆ ನಾ ತಲೆಗೆ ಇಳಿಯೋದು. ತಲೆ ಫುಲ್ ಹಾಕ್ಬೇಕು ಎಣ್ಣೆ. ಉಜ್ಜಿದ್ರಲ್ಲಿ ಎಣ್ಣೆ ತಲೆ ಹೀರ್ಕೊಡೋದಪ್ಪಿ. ಎಂತ ಗಂಟ ಇದು? ಆ ಎಣ್ಣೆ ಮಸಾಜ್ ಮಾಡೋರ ಹತ್ರ ಹೋಗಿ ಹೆಂಗ್ ಹೊಡಿತಾರೆ ಪಟ ಪಟ. ನಾವು ಚಿಕ್ಕ ವಯಸ್ಸಲ್ಲಿ ಯುಗಾದಿ ಹಬ್ಬ ಬಂದ್ಬಿಡ್ತಂದ್ರೆ ಬಟ್ಟೆಗಳೆಲ್ಲ ಬಿಚ್ಚಿಬಿಟ್ಟು ಮೈಯೆಲ್ಲ ಎಣ್ಣೆ ಉಜ್ಬಿಟ್ಟು ತಪ 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 ತಲೆ ಮೇಲೆ ತಡ್ತಾ ಇದ್ರು. ಕಿವಿಗೂ ಕಣ್ಣಿಗೆಲ್ಲ ಎಣ್ಣೆ ಹಾಕ್ಬಿಡೋರು. ಚೆನ್ನಾಗಿತ್ತು ಅದು. ಒಂದ್ 6ನೇ ಕ್ಲಾಸ್ ಒಳಗಡೆ ಅಷ್ಟೇ ಫ್ರೆಂಡ್ಸ್ ಹಬ್ಬ ಅವೆಲ್ಲ ನಡೆದಿದ್ ನಮ್ ಲೈಫಲ್ಲಿ. ಹಬ್ಬಗಳಿಲ್ಲ ಏನಿಲ್ಲ. ನಿಮ್ಮಪ್ಪನ ಹಚ್ಚೋದಾ? ಕುಣಿತಾ ಇದ್ರಾ? ಮಾಡ್ತೀವಿ ಅಂದ್ರೆ ಅವಾಗಿಂದಾನೇ ಎಣ್ಣೆ ಹಾಕೊಳ್ಳೋದು ಅಭ್ಯಾಸ ಆಯ್ತಾ ನಿಮ್ಗೆ?
ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಹೊಸ ಬಟ್ಟೆ, ಚಡ್ಡಿ. ಹೊಸ ಚಿಟ್ಟಿ. ಚಡ್ಡಿ ಯಾವಾಗ ಇದು ಶರ್ಟ್. ಖುಷಿಯಾಗಿ ಬರ್ತಿದ್ರಲ್ಲ ಅವಾಗ ಹೊಸ ಬಟ್ಟೆ ನೋಡಿ ತಕ್ಷಣ. ಊರೆಲ್ಲ ಒಂದು ರೋಡ್ ಬರುವ ಹಾಕೊಂಡು. ನಾವು ಹಂಗೆ ಇಲ್ಲ ನನ್ಗೆ ಹೊಸ ಬಟ್ಟೆ ಹಾಕೊಂಡ್ರೆ ನಾಚಿಕೆ ಆಗೋದಪ್ಪಿ ಆಚೆ ಬರಕೇನೆ. ನಾವು ರೌಂಡ್ ಆಗ್ತಾ ಇರ್ಲಿಲ್ಲ. ಯಾರು ಆಗ್ತಾ ಇರಲ್ಲ ಮುಖೇರ್ಲಿ ಹಂಗ ಹಾಕೋತಾ. ಆಯ್ತು ಬಿಡಪ್ಪ, ಅಂಬಾನಿ ವಂಶದವ್ರೆ ನೀವು. ಶಿವ ತಲೆಗೆ ನಾನು ಕೈ ಹಾಕೋಗಲ್ಲ ಫ್ರೆಂಡ್ಸ್. ಹಾಕದಂದ್ರೆ ಅಮೇಜಿಂಗ್ ಫಾರೆಸ್ಟ್ ಒಳಗಡೆ ಕೈ ಹಾಕ್ದಂಗೆ ಆಚೆ ಬರೋದು ತುಂಬಾ ಕಷ್ಟ. 1 hour ಟೈಮ್ ತಗೊಂತು ಈ ಬಟ್ಟೆನೆಲ್ಲ ಇವಾಗ ಹಿಂಡ್ ಹಾಕ್ಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಇದೇ ಮೊದಲನೇ ಸಲ ಅನ್ಕೊಳ್ತೀನಿ. ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಒಗ್ದು ಹಾಕಿರೋದು. ಯಾಕಂದ್ರೆ ಟಿಫನ್ ಮಾಡಂಗಿಲ್ವಲ್ಲ ಇವತ್ತು, ಅದಕ್ಕೆ ರಾತ್ರಿ ಬಸ್ಸಾರು ಅನ್ನ ಇತ್ತು, ಅದನ್ನೇ ಹಾಕೊಟ್ಬಿಟ್ಟು ಶಿವಾಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಏನು ಹೇಳಿ ಫ್ರೆಂಡ್ಸ್, ತಂಗ್ಳು ಇದ್ಬಿಟ್ರೆ ನಮಗೆ ಬೆಳಗ್ಗೆ ಒಂದು ಸ್ವಲ್ಪ ರೆಸ್ಟ್ ಸಿಗ್ತೈತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ. ನಾನು ವಾರಕ್ಕೆ 2 ಸಲ ಬಟ್ಟೆ ಹಾಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಒಂದು ಶನಿವಾರ, ಇನ್ನೊಂದು ಮಂಗಳವಾರ. ಆವಾಗ ಕಡಿಮೆ ಬಟ್ಟೆಗಳಿದ್ದಾಗೆ ಒಕ್ಕೊಂಡ್ರೆ ವಾಷಿಂಗ್ ಮಿಷಿನ್ ಡಮರ್ ಆಗಲ್ಲ ಅನ್ನೋ ಒಂದು ಸಣ್ಣ ನಂಬಿಕೆ. ಜಾಸ್ತಿ ರಾಶಿ ಹಾಕೊಂಡು ಒಗೆಯೋಕೋದ್ರೆ ಎಲ್ಲಿ ಕೆಟ್ಟೋಗ್ಬಿಡ್ತೈತೆ ಅಂತ ಭಯ ಫ್ರೆಂಡ್ಸ್. ಅದಕ್ಕೆ 1 ವರ್ಷದವರೆಗೂ ಅವ್ರಿಗೆ ವಾರಂಟಿ ಕೊಟ್ಟವ್ರೆ. 1 ವರ್ಷದೊಳಗಡೆ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದರೆ ಅವ್ರು ಫ್ರೀಯಾಗಿ ಬಂದು ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ಅದ್ರ ಮೇಲೆ ಏನಾರ ಆದರೆ ಗೊತ್ತಿಲ್ಲ ಫ್ರೆಂಡ್ಸ್, ಏನು ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ವಾಷಿಂಗ್ ಮಿಷಿನಿಗೆ ಮಾತ್ರ. ಯಾಕಂದರೆ ಅದು ನನಗೆ ಸಖತ್ ಹೆಲ್ಪ್ ಆಗ್ತೈತೆ, ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಬಟ್ಟೆ ಎಲ್ಲ ಹಿಂಡಾಕೊಂಡು 2 ಸಲ ಜಾಲಿಸ್ಕೊಳ್ತೀನಿ ಫ್ರೆಂಡ್ಸ್. ನಾನು ವೀಡಿಯೋದಲ್ಲಿ 1 ಸಲ ತೋರಿಸ್ತೀನಿ, ಒಂದೇ ಸಲ ನಾನು ಚೀಮದು ಕೊಳೆ ಹಂಗಿಂಗೆ ಅಂತ ಅನ್ಕೋಬೇಡಿ, 2 ಸಲ ಜಾಲಿಸ್ಕೊಳ್ಳೇಬೇಕು. ಮತ್ತು ನಾನೊಂದು ಕೇಳಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ. ಏನಂದರೆ ಕಂಫರ್ಟ್ ಬಳಸ್ತೀವಲ್ಲ ಬಟ್ಟೆಗಳಿಗೆ, ಅದು ಬಿಟ್ಟು ಬೇರೆ ಏನಾದರೂ ಲಿಕ್ವಿಡ್ ಥರ ಆಯ್ತಾ ಗಮ್ಮನ್ನಕ್ಕೆ ಬಟ್ಟೆಗಳು ಅಂತ. ಯಾಕಂದರೆ ಕಂಫರ್ಟ್ ಸ್ಮೆಲ್ಲು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಅದೇನಾದರೂ ಒಗೆದುಬಿಟ್ಟು ಆ ಬಟ್ಟೆನ ಹಾಕ್ಕೊಳ್ಳೋಕೆ ಹೋದ್ರೂ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತೈತೆ. ಅದಕ್ಕೆ ಅದು ಬಿಟ್ಟು ಏನಾದರೂ ಲೈಟಾಗಿ ಸ್ಮೆಲ್ ಇರಬೇಕು. ಆ ಕಂಫರ್ಟನ್ನೇ ಲೈಟಾಗಿ ಹಾಕ್ಕೊಳ್ರಿ ಅಂತ ಹೇಳ್ಬೇಡ್ರಿ, ಆ ಸ್ಮೆಲ್ಲೇ ಇಷ್ಟ ಆಗಲ್ಲ ನನಗೆ. ಅದು ಬಿಟ್ಟು ಬೇರೆ ಏನಾರು ಆಪ್ಷನ್ ಐತಾ ಬಟ್ಟೆಗಳು ಘಮ ಅನ್ನಕ್ಕೆ? ಯಾಕಂದರೆ ಪರ್ಫ್ಯೂಮ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾವು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮ ಬಟ್ಟೆಗಳು, ಮನೆಗಳು, ಪಾತ್ರೆಗಳು ಎಲ್ಲ ಕ್ಲೀನ್ ಆದವು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಖುಷಿನೋ ಖುಷಿ. ಓಕೆ ಫ್ರೆಂಡ್ಸ್, ಹೊಟ್ಟೆ ಸಹ ಫುಲ್ ಖಾಲಿ ಆಗೈತೆ. ಬಸ್ಸಾರು, ಅನ್ನ, ಚಿಪ್ಸು ಇವಾಗ ತಿಂತೀನಿ. ಮಧ್ಯಾಹ್ನ ಅಡುಗೆಗೆ ಯೋಚನೆ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್. ಏನು ಹೇಳಿ ಫ್ರೆಂಡ್ಸ್, ಬಸ್ಸಾರು ತಂಗ್ಳಾದಷ್ಟು ಇನ್ನೂ ರುಚಿ ಜಾಸ್ತಿ ಆಗ್ತಾ ಇರ್ತೈತೆ. ಅದಕ್ಕೆ ನಂಗೆ ತಂಗ್ಳಂದ್ರೆ ಫೇವ್ರೇಟ್, ಆದರೆ ಡೈಲಿ ತಿನ್ನಕ್ಕೆ ಹೋಗಲ್ಲ. ಇದು ನಮ್ಮ ಬೆಳಗಿನ ಟಿಫನ್, ಇದು ನಮ್ಮ ಬ್ಯೂಟಿಫುಲ್ ಟಾಮ್. ಬೆಳಗ್ಗೆ ಫ್ರೈಡ್ ರೈಸ್ ತಿಂದ, ತಂಗಳು ಫ್ರೈಡ್ ರೈಸ್ನ. ಓಕೆ ಮಲ್ಕೊಳ್ಳಿ, ಮನೆ ಆರಾಮಾಗಿ ಒರೆಸಿದೀನಿ, ತಣ್ಣಗೈತೆ ಅಂದ್ಬಿಟ್ಟು ಮಲ್ಗವನೆ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನ ನಮ್ಮ ಮನೇಲಿ ಡೆಡ್ ಬಾಡಿ ಮೇಲೆ ಡೆಡ್ ಬಾಡಿ ಸಿಗ್ತವೆ. ಯಾಕೆ ಹಿಂಗಾಗೈತೆ ಇವತ್ತು ಗೊತ್ತಿಲ್ಲ. ಬೆಳಗ್ಗೆ ನೋಡಿದ್ರೆ ನನ್ನ ತಲೆ ಚಣ್ಣೆಯಲ್ಲಿ ಜಿಣ್ಣೆ ಬಿದ್ದು ಸತ್ತೈತೆ. ಇವತ್ತು ಫ್ರಿಡ್ಜ್ ಕೆಳಗೆ ಹಲ್ಲಿ ಸತ್ತೈತೆ. ಈ ಸಾವು ನಾನಂತ ಕಾರಣ ಅಲ್ಲ. ಮರಳಿ ಬಾರದ ಊರಿಗೆ ಏನಾಗೈತೆ ನಮ್ಮ ಮನೇಲಿ? ಎಲ್ಲ ಒಂದ್ರಿಂದ ಒಂದ್ ಸಾಯ್ತಾವಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಳ್ಳ ಆಡ್ತಾನೂ ಇಲ್ಲ, ಸತ್ತೋದ್ಮೇಲೆ ಹೆಂಗಳ್ಳಾಡ್ತೈತೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕೊಲೆನ ಟಾಮು ಮೇಲೆ ಹಾಕೋಣ. ಟಾಮು, ಇದಕ್ಕೆಲ್ಲ ನೀನೇ ಕಾರಣ. ಇಲ್ಲಿ ಡೆಡ್ ಬಾಡಿ. ಅಯ್ಯೋ ಪಾಪ, ನೀನೇ ಓಡಾಡ್ತಾ ತುಳಿದಿರ್ತೀಯ. ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೋಬಿಟ್ಟ. ನೀನೇ ಕಾರಣ ಅಷ್ಟೇ. ಈಗ ನಮ್ಮ ಕ್ಯಾರೆಟ್ ಆಯಿಲ್ ಏನಾರ ಆಯಿಲ್ ಕರ್ಕೋಬಹುದು ಫ್ರೆಂಡ್ಸ್. ಅದಕ್ಕೆ ಒಂದು ಚಿಕ್ಕ ಕ್ಯಾರೆಟ್, ಒಂದು ಇದ್ರಲ್ಲಿ ಅರ್ಧ ಬೀಟ್ರೋಟ್ ಆದ್ರೆ ಸಾಕು. ಅಗಸೆ ಬೀಜ ಮತ್ತೆ ಇವಿಷ್ಟಲ್ಲೇ ಮಾಡಿದ್ ಫ್ರೆಂಡ್ಸ್ ನಾನು. ಅಗಸೆ ಬೀಜ, ಕ್ಯಾರೆಟ್, ಬೀಟ್ರೋಟ್ ಅಲ್ಲಿ ಮೊದಲನೇ ಸಲ ಕೊಬ್ಬರಿ ಎಣ್ಣೆಲಿ. ಈ ಸಲ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆಡ್ ಮಾಡ್ಕೋತಾ ಇದೀನಿ. ಅದೇ ಒಣಗಿಸಿ ಇಟ್ಕೊಂಡಿರೋಂತ ಕಿತ್ಲೆಹಣ್ಣು ಸಿಪ್ಪೆ ಫ್ರೆಂಡ್ಸ್. ಇದ್ರಲ್ಲಿ ಇವತ್ತು ಮಾಡ್ತಾ ಇದೀನಿ. ಒಣಗಿರೋದ್ರಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸ್ತಿದೆ, ಯಾಕಂದ್ರೆ ಎಣ್ಣೆ ಸ್ಮೆಲ್ ಬರಲ್ಲ. ಹಸಿದಾದ್ರೆ ಜಾಸ್ತಿ ಕುದಿಸಿ ಇಟ್ಕೋಬಹುದೇನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಹಸಿದ್ರಲ್ಲಿ ಯಾವತ್ತೂ ಮಾಡಿಲ್ಲ, ಮಾಡ್ತಾ ಇದ್ದೆ ಫಸ್ಟ್ ಟೈಮು. ಅದಕ್ಕೆ ಒಂದ್ ಸ್ವಲ್ಪ ಸಿಪ್ಪೆ ತಗೋತಿದ್ದೀನಿ, ಒಣಗಿಸಿರೋ ಆರೆಂಜ್ ಸಿಪ್ಪೆ. ಇದು ಸಹ ಬ್ಯೂಟಿಸ್ಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನ ಒಣಗಿಸಿ ಇಟ್ಬಿಟ್ಟೆ ಪೌಡ್ರೇ ಮಾಡಿಲ್ಲ, ಅದಕ್ಕೆ ಇದನ್ನ ಮೊದಲು ಪೌಡ್ರ್ ಮಾಡ್ಬಿಡ್ತೀನಿ. ಇದು ನಮ್ಮ ಫೇಸ್ ಪ್ಯಾಕ್ಗೆ. ನನ್ನ ಲೈಫಲ್ಲಿ ಬೆಸ್ಟ್ ಫೇಸ್ ಪ್ಯಾಕ್ ಅಂದ್ರೆ ಆರೆಂಜ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಸಕ್ಕತ್ತಾಗಿ ರಿಸಲ್ಟ್ ಕೊಡ್ತೈತೆ. ಈ ತರ ಒಣಗಿಸಿ ಇದನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಬಂದರೆ ಮಿಕ್ಸಿ ಜಾರ್ ಡಮಾರ್ ಆದ್ರೂ ರುಬ್ಬೇಕು. ಇದನ್ನ ಸಪ್ರೇಟ್ ಆಗಿ ರುಬ್ಬಿಟ್ಕೋತೀನಿ ಫ್ರೆಂಡ್ಸ್. ಇದು ಕ್ಯಾರೆಟ್ ಆಯಿಲ್ಗಲ್ಲ, ಇದು ಸಪ್ರೇಟ್ ನನ್ನ ಫೇಸ್ ಪ್ಯಾಕ್ಗಳಿಗೆ. ಇದು ಕಿವಿಯೆಲ್ಲ ಗುಯ್ಯಿ ಅಂದೈತಿ ಸೌಂಡ್ಗೆ.
ಮಿಕ್ಸಿ ಜಾರೇ ಬಿಸಿ ಬಂದ್ಬಿಡ್ತು. ಈ ಥರ ಕೊಡ್ಬೇಕು. ಆರೆಂಜ್ ಸ್ಮೆಲ್ಲು. ಇದನ್ನ ಖಾಲಿ ಆಗಿರೋ ಉಪ್ಪಿನಕಾಯಿ ಡಬ್ಬಿನ ಚೆನ್ನಾಗಿ ತೊಳೆದು ಒಣಗಿಸಿ ಇದ್ರೊಳಗೆ ಹಾಕೋಬೇಕು. ಪ್ಲಾಸ್ಟಿಕ್ ಡಬ್ಬಿ ವೇಸ್ಟೇ ಮಾಡಬಾರ್ದು. ಈ ಥರ ಯೂಸ್ ಆಗ್ತೈತೆ ಫ್ರೆಂಡ್ಸ್, ಸಣ್ಣ ಪುಟ್ಟಕ್ಕೆಲ್ಲ ಈ ಥರ ಹಸಿ ಥರ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರು ಟ್ರೈ ಮಾಡಿದ್ರೆ ಇದನ್ನ ಆದಷ್ಟು ಆರೆಂಜ್ ಪೀಸಸ್ ಸಣ್ಣ ಸಣ್ಣದಾಗ ಕಟ್ ಮಾಡಿ ದಪ್ಪ ದಪ್ಪ ಒಣಗಿಸ್ಬಿಟ್ಟು ಹಾಕ್ಬಿಟ್ಟಿರೋ ಅಕ್ಕಲ್ ರುಬ್ದಂಗೆ ಇರ್ತೈತೆ. ಮಿಕ್ಸಿ ಜಾರ್ ಡಮರ್ ಆಗ್ಬಿಡ್ತೈತೆ. ಅದಕ್ಕೆ ನಾನು ಆದಷ್ಟು ಸಣ್ಣ ಕಟ್ ಮಾಡ್ಬಿಟ್ಟೆ ಒಣಗಿಸಿದ್ದೆ. ನೋಡಿ ಇಷ್ಟು ಸಣ್ಣಗೆ ಆದ್ರೂ ಭಯ ಆಯ್ತು ಮಿಕ್ಸಿ ಡಮರ್ ಆಗ್ಬಿಡ್ತೈತೆ ಅಂತ. ಸದ್ಯ ಏನಾಗಿಲ್ಲ. ಆದ್ರೂ ತುಂಬಾ ವರ್ಷ ಆಗಿತ್ತಲ್ಲ ತಗೊಂಡು, ಹಂಗಾಗಿ ಹೋಗ್ಬಿಟ್ಟೈತೆ ಅಂತ ಶಿವ ಮೇಲೆ ಹಾಕ್ಬಿಡ್ತೈತೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಸರಿಯಾಗಿ ಕ್ವಾಲಿಟಿ ಮಿಕ್ಸಿ ತಗೋಬರಕ್ಕಾಗಲ್ಲ ಹಂಗೆ ಅಂತ. ಇಷ್ಟೇ ಫ್ರೆಂಡ್ಸ್, ಅರ್ಧ ಡಬ್ಬಿ ಆಗೈತೆ. ಇದನ್ನ ಕಡಿಮೆ ಅಂದ್ರೆ ಒಂದು 10 ಸಲ ಆದ್ರೂ ಒಂದೊಂದ್ ಸ್ಪೂನೇ ತಗೊಂಡು 10 ಸಲ ಆದ್ರೂ ನಾನು ಫೇಸ್ ಪ್ಯಾಕ್ ಯೂಸ್ ಮಾಡ್ಕೋತೀನಿ. ಒಂದ್ 3 ತಿಂಗಳು ಖಾಲಿ ಮಾಡ್ಬಿಟ್ಟು ಮತ್ತೆ ಆರೆಂಜ್ ಸಿಪ್ಪೆನ ಒಣಗಿಸಿ ಇಟ್ಕೋತೀನಿ. ಇದು ತುಂಬಾ ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಕ್ಕೋಸ್ಕರ ಇದನ್ನ ಬ್ಯೂಟಿ ಟಿಪ್ಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಇಲ್ಲ ನಾಳಿದ್ರಲ್ಲಿ ನಾವು ಪ್ರಯೋಗ ಮಾಡೋಣ ಫ್ರೆಂಡ್ಸ್. ಈಗ ನಮ್ಮ ಕ್ಯಾರೆಟ್ ಬೀಟ್ರೋಟ್ ಆಯಿಲ್ಗೆ ಬರುವ. ಈ ಕ್ಯಾರೆಟ್ ಮತ್ತೆ ಬೀಟ್ರೋಟ್ ಅನ್ನ ತುರ್ಕೋಬೇಕು ಫ್ರೆಂಡ್ಸ್. ಇವೆರಡನ್ನ ಸಣ್ಣದಾಗಿ ತುರ್ಕೋಬೇಕು. ಕಟ್ ಮಾಡ್ಬಿಟ್ಟು ಎಣ್ಣೆಲಿ ಬೇಯಿಸಕ್ಕಾಗಲ್ಲ ಫ್ರೆಂಡ್ಸ್, ಅದು ಆಗೋದಿಲ್ಲ ಬಿಡಿ. ತುರ್ದ್ಬಿಟ್ಟೆ ಬೇಯಿಸ್ಕೊಂಡ್ರೆ ಇದ್ರಲ್ಲಿರೋ ರಸಲ ನೀಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಆಗ್ತಿವೆ. ನಾವು ಸಹ ವೈಟ್ ಆಗ್ತೀವಿ ಅಂತ ಅನ್ಕೊಂಡಿದೀವಿ. ವೈಟ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ನಮ್ಮ ಮುಖ ನೀಟಾಗಿರ್ಬೇಕು. ಪಿಂಪಲ್ಸ್ ಆಗಿ ಬ್ಲಾಕ್ ಮಾರ್ಕ್ಸ್ ಆಗಿ ಅದರಲ್ಲಿ ಇದ್ರೆ ಒಂಥರ ನಮ್ಗೆ ಮೂಡ್ ಅಪ್ಸೆಟ್ ಆಗ್ಬಿಡ್ತಿದೆ. ಅದಕ್ಕೆ ನಾನು ಇಷ್ಟೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಇದಿಷ್ಟು ನಮ್ಮ ಕ್ಯಾರೆಟ್ ಬೀಟ್ರೋಟ್ ಆಯಿಲ್ಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್, 3 ತಿಂಗಳು ಬರ್ತೈತೆ. ಅಗಸೆ ಬೀಜ 1 ಸ್ಪೂನ್ ಅಷ್ಟು, ಮತ್ತೆ 1 ಸ್ಪೂನ್ ಅಷ್ಟು ಒಣಗಿಸಿಟ್ಕೊಂಡಿರೋ ಆರೆಂಜ್ ಸಿಪ್ಪೆ, ಕ್ಯಾರೆಟ್ ತುರಿ, ಬೀಟ್ರೋಟ್ ತುರಿ, ಇವಿಷ್ಟೇನೆ. ನಾನು ಮೊದಲನೇ ಸಲ ಟ್ರೈ ಮಾಡಿದಾಗ ಕ್ಯಾರೆಟು ಬೀಟ್ರೋಟು ಕೊಬ್ಬರಿ ಎಣ್ಣೆ ಅಗಸೆ ಬೀಜ ಇವಿಷ್ಟೇ ಟ್ರೈ ಮಾಡಿದ್ದೆ. ಈ ಸಲ ಆರೆಂಜನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡುವ ಹೆಂಗ್ ರಿಸಲ್ಟ್ ಕೊಡ್ತೈತೆ ಅಂತ. ಇದಕ್ಕೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪನೇ ಮಾಡ್ತಾ ಇರೋದಲ್ಲ, ಹಂಗಾಗಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋಬೇಕು. ಕೊಬ್ಬರಿ ಎಣ್ಣೆ ಬಿಸಿ ಹಾಕೋಕೆ ಮುಂಚೆನೇ ನಾನು ಅಗಸೆ ಬೀಜ, ಕ್ಯಾರೆಟ್ ತುರಿ ಮತ್ತು ಆರೆಂಜ್ ಪೀಸಸ್ಸು, ಬೀಟ್ರೂಟ್ ತುರಿ ಎಲ್ಲ ಹಾಕೋಬಿಡ್ತೀನಿ. ಅದು ಬಿಸಿ ಆದಮೇಲೆ ಏನಾರು ಹಾಕೋದ್ರೆ ಸಿಡಿದು ಬಿಡ್ತೈತೆ ಅಂತ ಒಂದು ಸಣ್ಣ ಭಯ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೇನಾದರೂ ಹಸಿ ಹಂಗೆ ಉಳ್ಕೊಬಿಡ್ತಂದ್ರೆ ಎಣ್ಣೆ ಸ್ಮೆಲ್ ಬಂದ್ಬಿಡ್ತೈತೆ. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೆಂಗಂದ್ರೆ ಈ ಐಟಮ್ಗಳೆಲ್ಲ ಎಣ್ಣೆನ ಕುಡ್ಕೊಬಿಡ್ಬೇಕು, ಆಮೇಲೆ ನಮಗೆ ಬೇಡ ಅಂತ ಉಗಿದು ಬಿಡಬೇಕು. ಹಂಗೆ ಎಣ್ಣೆನೆಲ್ಲ ಪೂರ್ತಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ತರ್ತರಿಯಾಗಿ ಬರಬೇಕು ಫ್ರೆಂಡ್ಸ್. ಎತ್ಕೊಂಡ್ರೆ ಒಂಥರ ಚಿಪ್ಸ್ ಥರ ಅನಿಸ್ಬೇಕು ನಮಗೆ ಫೀಲು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿ ಅದು ಪೂರ್ತಿಯಾಗಿ ತಣ್ಣಗಾಕ್ಬಿಟ್ಮೇಲೆ ಇದು ಹಳೇದು ಫ್ರೆಂಡ್ಸ್ ನಾನು ಮಾಡಿಟ್ಕೊಂಡಿದ್ನಲ್ಲ ಅದ್ರೊಳಗನೆ ಸೋಸ್ಕೊತಾ ಇದ್ದೀನಿ. ನೋಡಿ ನಾನು ಅಷ್ಟು ಹಾಕ್ಲಿಲ್ಲ ಏನಿಲ್ಲ, ಆದರೂ ಕಲರ್ ಹೆಂಗೆ ಬಿಟ್ಕೊಂಡೈತೆ. ಮೋಸ್ಟ್ಲಿ ನಮ್ಮ ಸ್ಕಿನ್ನು ಬ್ರೈಟ್ ಆಗೋಕ್ಕೆ ಚೆನ್ನಾಗಾಗಕ್ಕೆ ಇದೇ ಕಾರಣ ಅಂತ ಅನ್ಕೊಳ್ತೀನಿ ಈ ಕಲರ್ ಬರೋದು. ಇದನ್ನ ಸೋಸಿ ಇಟ್ಕೊಳ್ಳೋದಷ್ಟೇ. ಇಷ್ಟೇ ಸಿಂಪಲ್ ಬೀಟ್ರೋಟ್ ಕ್ಯಾರೆಟ್ ಆಯಿಲ್ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಸಖತ್ತಾಗೈತೆ ಫ್ರೆಂಡ್ಸ್. ಇದೇನಾದ್ರೂ ಟೇಸ್ಟ್ ಆಗಿ ತಿಂದೇ ಬಿಡ್ತಾ ಇದ್ದೀನಿ ನಾವು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ? ಕಲರ್ ನೋಡಿ ಫ್ರೆಂಡ್ಸ್, ಏನು ನಾನು ಅರ್ಶಿನ ಗಿರ್ಶಿನ ಏನು ಹಾಕಿಲ್ಲ, ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡೈತೆ. ಮೋಸ್ಟ್ಲಿ ಇದರಿಂದನೇ ಸ್ಕಿನ್ ಬ್ರೈಟ್ ಬರೋದು ಅಂತ ಅನ್ನಿಸ್ತೈತೆ. ಇದು ಅವತ್ತು 3 ತಿಂಗಳಾಗಿತ್ತು ಫ್ರೆಂಡ್ಸ್ ಮಾಡ್ಕೊಂಡು. ನಮ್ಮ ಮನೆ ಕ್ಲೀನಿಂಗು ಅದು ಅಡುಗೆ ಮನೆ ರೆಡಿ ಮಾಡಿಸ್ತಿದ್ವಲ್ಲ, ಅವಾಗ ಮಾಡ್ಕೊಂಡಿದ್ದು. 2 ಸ್ಪೂನ್ ಅಷ್ಟು ಉಳಿದಿತ್ತು. ಹಂಗಾರೆ ಇದೊಂದು 3 ತಿಂಗಳಾದ್ರೂ ಬರ್ತೈತೆ ನನಗೆ. 3 ತಿಂಗಳವರೆಗೂ ನಾನು ಎಣ್ಣೆ ಮಾಡ್ಕೊಳಂಗೆ ಇಲ್ಲ. ಏನಿಲ್ಲ ಫ್ರೆಂಡ್ಸ್, ಇದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಕೈಗೆ ಹಾಕೊಂಡು ಫುಲ್ ಮುಖೆಲ್ಲ ಸ್ಪ್ರೆಡ್ ಆಗ್ತಿದೆ. ಚೆನ್ನಾಗಿ ಮಸಾಜ್ ಮಾಡೋದು ಅಷ್ಟೇ. ನೀವು ಕೇಳ್ತಾ ಇದ್ದಿದ್ದು ಎಣ್ಣೆ ಇದೆ ಫ್ರೆಂಡ್ಸ್, ಇದೆ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಅಡುಗೆಗೆ ನನಗೆ ಏನ್ ಮಾಡ್ಬೇಕು ಅಂತ ದೇವ್ರಾಣೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹಳೆ ತರಕಾರಿಗಳು ಎಲ್ಲ ಎತ್ತಿಟ್ಕೊಂಡಿದೀನಿ. ಮನೆ ತರಕಾರಿ ಇಲ್ದೇ ಇದ್ರೆ ಆರಾಮಾಗಿ ಐಡಿಯಾ ಬರ್ತಿದೆ ಫ್ರೆಂಡ್ಸ್. ಇದೈತೆ ಇದು ಮಾಡ್ಬೇಕು ಅಂತ ಇದ್ರೆ ವೆರೈಟೀಸ್ ಆಫ್ ರೆಸಿಪೀಸ್ ಐಡಿಯಾ ಬರ್ತವೆ. ಯಾವ್ದು ಮಾಡೋದು, ಯಾವ್ದು ಬಿಡೋದು, ಯಾವ್ದು ಬಿಡೋದು, ಯಾವ್ದು ಮಾಡೋದು ಹೀಗೆ ಗೊತ್ತಿದೆ. ಅದಕ್ಕೆ ಫ್ರೆಂಡ್ಸ್, ಒಂದೇ ತರಕಾರಿ 2 ತರಕಾರಿ ಹಾಕಿ ಮಾಡಿದ್ರೆ ಅದೊಂದು ರೆಸಿಪಿ ಆಗ್ತಿದೆ. 2 ಟೈಮ್ ಒದರ್ತಾ ಇದೆಯಾ ರೆಸಿಪಿ ಡಮರ? ಆಚೆ ಹೋಗ್ತಾರ ಹೋಗಲ್ಲೇ. ನಾನು ಮಾಡೋ ಅಡುಗೆ ಹೆಸರು ಕೇಳಿ ನಿನ್ ತಲೆ ಸುತ್ತ ಆಚೆ ಹೋಗ್ತಿದ್ಯಾ? ಹೋಗ್ತಾನೆ. ರೆಸಿಪಿ ಮಾಡ್ತೀನಿ ಅಂದ ತಕ್ಷಣ ಹೋಗಕ್ ರೆಡಿ ಆಗಿದ್ಯಾ? ಪೂರಿ ಪೂರಿ ಫ್ರೆಂಡ್ಸ್, ನನ್ನ ಟ್ಯಾಲೆಂಟ್ ತುಳಿತಾ ಇರೋದು ಇವನೇ ಮೇನ್. ಇವನೇ ನನ್ನ ಟ್ಯಾಲೆಂಟ್ ತುಳಿಯಕ್ ಕಾರಣ. ಹೋಗ್ತಾರು ಬದುಕ ಹೋಗು. ಈ ತರ ರಿಯಾಕ್ಟ್ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್ ಅಡುಗೆ ಮಾಡಕ್ಕೆ. ತಾವು ಅಷ್ಟೇ ಶಿವನ್ ಅಷ್ಟೇ ಇಂಟ್ರೆಸ್ಟಿಂಗ್ ಮಾಡಕ್ ಹೊಸ ರೆಸಿಪಿ ಕಂಡಿಡೇನ ಅಂತ ಹೋಗ್ತೀನಿ. ಅಡ್ಡ ಬಂದ್ಬಿಡ್ತಾರೆ. ಅವ್ನ ಅವ್ನ ತಲೆಗೆ ಬಿಗಿಸ್ಕೊಂಡು ಆಚೆನೆ ಹೋಗ್ಬಿಡ್ತಾರೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್, ಕಡಲೆಕಾಳು ಖಾಲಿ ಆಗೈತೆ, ಬಾಕ್ಸ್ ಇಟ್ಕೊಳ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್, ತರಕಾರಿ ಎಲ್ಲ ಅವಲ್ಲ, ಅವು ಹೆಂಗಿದ್ರು ಖಾಲಿ ಮಾಡ್ಬೇಕು ಫ್ರೆಶ್ ಆಗಿದ್ದಾಗ್ಲೇನೆ.
ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ತರಕಾರಿನೂ ತಗೊಂಡಿದ್ದೀನಿ ಫ್ರೆಂಡ್ಸ್. ಮನೇಲಿ ಎಷ್ಟೈತೆ ಹಾಗಲಕಾಯಿ ಮೂಲಂಗಿ ಬಿಟ್ಟು ಎಲ್ಲ ಎತ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್, ಎಲ್ಲ ಎತ್ಕೊಂಡು ಇದು ಮೈದಾ ಸ್ವಲ್ಪ ಐತೆ ಫ್ರೆಂಡ್ಸ್. ಹೆಂಗಿದ್ರು ಯುಗಾದಿ ಹಬ್ಬಕ್ಕೆ ಹೊಸ ಮೈದಾ ತರಿಸ್ಬೇಕಲ್ಲ. ಈ ಸಲ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋದ್ ಸಲ ಡಮರ್ ಆಯ್ತು, ಈ ಸಲ ಸಕ್ಸಸ್ ಆಗಿ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಮೈದಾ ಮತ್ತೆ ಚಿರೋಟಿ ರವೆ ಕಲಸಿಟ್ಬಿಟ್ಟು ಪೂರಿ ಮಾಡಿ ಇದೆಲ್ಲ ತರಕಾರಿ ಹಾಕ್ಬಿಟ್ಟು ಮಸಾಲೆ ಇಟ್ರೆ ಖತಮ್. ಕಡಲೆಕಾಳು ಬಟಾಣಿ ಏನಿಲ್ಲ, ಬರೀ ತರಕಾರಿ ಮಸಾಲೆ ಹೆಂಗಿರ್ತೈತೆ ಫ್ರೆಂಡ್ಸ್ ಗೊತ್ತಿಲ್ಲ. ಅದಕ್ಕೆ ನಾನು ಅದನ್ನೇ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಏನ್ ಮಾಡ್ಬಾರ್ದು ಅದನ್ನೇ ಮಾಡ್ಬೇಕು ನಾನು. ಈಗ ಒನ್ ಟೈಮ್ಗೆ ಅಷ್ಟೇ ಪೂರಿ ಮಾಡ್ತೀನಿ. ಶಿವಾಗ ಇಷ್ಟ ಪೂರಿ ಅವೆಲ್ಲ, ಅದಕ್ಕೋಸ್ಕರ. ಅದು ಬರೀ ಶಿವಾಗ ಇವಾಗ ಕೆಮ್ಮೈತೆ, ಪೂರಿ ಮಾಡ್ಬಿಟ್ರೆ ಇಟ್ಸ್ ಓಕೆ ಫ್ರೆಂಡ್ಸ್. ಏನಿಲ್ಲ, ಸಾಯಂಕಾಲ ಹೋಗಿ ಹಾಸ್ಪಿಟ್ಲಿಗೆ ಒಂದು ಇಂಜೆಕ್ಷನ್ ಮಾತ್ರ ಕುಡಿಸ್ಬಿಟ್ರೆ ಆಯ್ತು. ಆದ್ರೆ ಪೂರಿ ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು. ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ. ಮುದ್ದೆ ಸಾರು ನಾರ್ಮಲ್ ಆಗಿ ಮಾಡ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್. ಅದಕ್ಕೆ ಮಧ್ಯೆ ಮಧ್ಯದಲ್ಲಿ ಈ ತರ ಸ್ಪೆಷಲ್ಗಳು ಮಾಡೋದು. ಚಿರೋಟಿ ಹಾಕೊಂಡು ಮಾಡಿದ್ರೆ ಉಬ್ಬಿ ಬರ್ತೈತೆ ಅಂತ ನೀವು ಐಡಿಯಾ ಕೊಟ್ರಲ್ಲ ಫ್ರೆಂಡ್ಸ್. ಆವತ್ತಿಂದ ರೊಚ್ಚಿಗೆ ಎದ್ಬಿಟ್ಟಿದ್ದೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಕೈ ಆಡ್ತೇನೆ ಫ್ರೆಂಡ್ಸ್. ನನಗೆ ಅಳತೆ ತಗೊಂಡು ಮಾಡಕ್ ಬರಲ್ಲ. ಕಪ್ಪಲ್ಲಿ ಗ್ಲಾಸ್ಗಳಲ್ಲಿ ನನ್ನ ಕೈಯಲ್ಲೇ ಮಾಡಬೇಕು. ಇದನ್ನ ಕಲಸಿಡ್ತೀನಿ, ತರಕಾರಿ ಕಟ್ ಮಾಡ್ತೀನಿ, ವಿಚಿತ್ರ ರೆಸಿಪಿ ಕಂಡುಹಿಡಿತೀನಿ ಅಷ್ಟೇ. ಇವತ್ತು ಏನಾದರೂ ಆಗಲಿ ಆಗಿದ್ದಾಗಲಿ. ಮೊದಲು ಉಪ್ಪು, ಚಿರೋಟಿ, ಮೈದಾವನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನಾನು ಆದಷ್ಟು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತೀನಿ ಅಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಲ್ಲ, ಗೋಧಿ ಮೊನ್ನೆ ತಾನೇ ಖಾಲಿ ಮಾಡ್ಬಿಟ್ಟೆ. ಗೋಧಿ ದೋಸೆ ಮಾಡಿ ಸ್ವಲ್ಪ ಉಳಿದಿತ್ತು ಅಂತ ಅದಕ್ಕೆ ಮೈದಾದಲ್ಲಿ ಮಾಡ್ತಾ ಇದ್ದೀನಿ. ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೆ ನಾವು ಡೈಲಿ ಮಾಡಲ್ಲ. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಅಷ್ಟೇ. ಹಿಟ್ಟನ್ನು ಕಲಸಿ ಒಂದ್ ಸ್ವಲ್ಪ ಮುಚ್ಚಿಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಅದು ರೆಸಿಪಿ ಆದ್ಮೇಲೆ ಇದನ್ನ ಎತ್ಕೋತೀನಿ ಫ್ರೆಂಡ್ಸ್. ಅಷ್ಟರಲ್ಲಿ 30 ನಿಮಿಷ ಆಗ್ತೈತೆ. ಚೆನ್ನಾಗಿ ಹದ ಬಂದಿರ್ತೈತೆ. ಮುಚ್ಚಿಡ್ಬೇಕು, ಗಾಳಿ ಬಿಡಬಾರ್ದು. ಇಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮು ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂದ್ಬಿಟ್ಟು ಇಷ್ಟು ಮಾತ್ರ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕೊಳ್ತಾ ಇಲ್ಲ. ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಒಂದೇ ಒಂದು ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ, ಒಣಮೆಣಸಿನಕಾಯಿ, ಕೊತ್ತಂಬರಿ ಇವಿಷ್ಟು ರುಬ್ಕೋತೀನಿ. ಇದ್ರ ಜೊತೆಗೆ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ತರಕಾರಿ ಇವಿಷ್ಟು ತಗೊಂಡಿದ್ದೀನಿ. ಕುಂಬಳಕಾಯಿ, ಬದನೆಕಾಯಿ, ಖಾರಮಣಿ, ತೊಂಡೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್, ಗೋರಿಕಾಯಿ ಇಷ್ಟು ತಗೊಂಡಿದ್ದೀನಿ. ಏನಿದು ಕಂಜೂಸ್ ಮತ್ತು ಇಷ್ಟೊಂದು ತರಕಾರಿ ಅಂತ ಶಾಕ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್. ನಾರ್ಮಲ್ ಆಗಿದ್ರೆ ನಾನು ಇಷ್ಟು ತರಕಾರಿ ಬಳಸೋದೇ ಇಲ್ಲ. ಯಾಕೆ ಇಷ್ಟು ತರಕಾರಿ ಆಗ್ತಾ ಇದ್ದೀನಿ ಅಂದ್ರೆ, ಒಂದು ತರಕಾರಿಗಳು ಜಾಸ್ತಿ ಇದ್ದಾವೆ, ವೇಸ್ಟ್ ಆಗ್ಬಿಡ್ತೈತೆ ಅಂತ. ಮತ್ತೆ ಇನ್ನೊಂದು, ಇದು ನಮ್ಮ ಸಬ್ಸ್ಕ್ರೈಬರ್ ಕಳ್ಸ್ಕೊಟ್ಟಿರೋ ತರಕಾರಿ ಅಲ್ಲ, ಒಂದೇ ಒಂದು ಪೀಸು ವೇಸ್ಟ್ ಆಗ್ಬಾರ್ದು ಅಂತ ಫ್ರೆಂಡ್ಸ್. ಅದ್ರ ತುಂಬಾ ಅವ್ರ ಪ್ರೀತಿನೇ ಐತೆ. ಆ ಪ್ರೀತಿನ ನಾವು ತಿನ್ಬೇಕು ಅಂತ. ಮತ್ತೆ ನಮ್ ಸಬ್ಸ್ಕ್ರೈಬರ್ ತರಕಾರಿ ಕಳ್ಸಿರೋದು ಸಾಂಬಾರ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಒಂದೇ ಒಂದು ಪೀಸ್ ತರಕಾರಿ ಸಹ ಆಚೆ ಆಗ್ತಾ ಇಲ್ಲ ನಾನು. ಅಂದ್ರೆ ಊಟದಲ್ಲಿ ಮಿಗಿಸ್ಬಿಡ್ತೀವಲ್ಲ, ಇದು ಬೇಡ ಇದು ಬೇಡ ಅಂತ. ಹಂಗಾಗಿ ಒಂದು ಶಿವ ಸಹ ಮಿಗಿಸ್ತೆ ತಿನ್ನೋದು. ನಮ್ ಸಬ್ಸ್ಕ್ರೈಬರ್ ಕಳ್ಸಿರೋ ತಿನ್ನ ಅಂತ ತಿನ್ನಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅವ್ರು ಅಷ್ಟು ಪ್ರೀತಿಯಿಂದ ಕಳ್ಸ್ಕೊಟ್ಮೇಲೆ ಒಂದು ವೇಸ್ಟ್ ಮಾಡಬಾರ್ದು ಅಂತ. ಅದು ಬೇರೆ ನನ್ ತರಕಾರಿಗಳಂದ್ರೂ ಜಾಸ್ತಿ ಇಷ್ಟ. ಅದಕ್ಕೆ ಇಷ್ಟೊಂದು ತರಕಾರಿ ಹಾಕಿ ಈಗ ವೆರೈಟಿ ರೆಸಿಪಿನ ನಾವು ಕಂಡುಹಿಡಿಯಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್. ಮೊದಲು ಮಸಾಲೆ ರುಬ್ಕೊಬೇಡ ಅಂತ ಜಾರ್ ತಗೊಂಡು ಹಸಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಏನು ಒಗ್ಗರಣೆ ಮಾಡ್ಕೊಂಡಿಲ್ಲ. ಈಗ ತೋರಿಸಿರೋ ಐಟಮ್ಸ್ ಎಲ್ಲ ಹಾಕೊಂಡು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಎಷ್ಟು ಬೇಕೋ ಅಡುಗೆಗೆ ಅಷ್ಟು ಹಾಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಂಡಿದ್ದೀನಿ. ಆಲ್ರೆಡಿ ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಲ್ಲ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಕುಕ್ಕರ್ ಇಟ್ಕೊಂಡು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹುರ್ಕೋಬೇಕಲ್ಲ, ಹಂಗಾಗಿ ಸ್ಟಾರ್ಟಿಂಗ್ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಸಲ ಈ ಥರ ರೆಸಿಪಿನ ಟ್ರೈ ಮಾಡಿದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಶಿವಂತೂ ಫಿದಾ ಆಗೋಯ್ತು ಈ ರೆಸಿಪಿಗೆ. ನೆಕ್ಸ್ಟ್ ಟೈಮಿಂದ ನಾನು ಈ ರೆಸಿಪಿನ ಆರಾಮಾಗಿ ಮಾಡ್ಬೋದು, ತರಕಾರಿ ಎಲ್ಲ ಜಾಸ್ತಿ ಇದ್ದಾಗ ಅಂತ ಅನ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಏನು ಅರ್ಧಂಬರ್ಧ ಸಾಫ್ಟ್ ಆದರೆ ಸಾಕು. ಆಮೇಲೆ ತರಕಾರಿ ಜೊತೆಗೆ ಚೆನ್ನಾಗಿ ಬೆಂದ್ಕೊಳ್ತೈತಲ್ಲ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಷ್ಟು ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. 3/4 ಕುಕ್ಕರ್ ತರಕಾರಿ ಆಯಿತು. ಮ್ಯಾಕ್ಸಿಮಮ್ ಈ ತರಕಾರಿನ ನಾನು ಒಂದು 3 ದಿನ ಆದರೂ ಅಡುಗೆ ಮಾಡ್ತಾಯಿದ್ದೆ. ಒಂದೇ ಸಲಕ್ಕೆ ಹಾಕ್ಕೊಂಡು ಮಾಡ್ಕೊಂಡಿದ್ದು ಖುಷಿ ಆಯಿತು. ನಾನು ಕಂಜೂಸ್ ಅಲ್ಲ ಫ್ರೆಂಡ್ಸ್, ಇರೋದ್ರಲ್ಲಿ ನೋಡ್ಕೊಂಡು ಮಾಡ್ಕೋಬೇಕು ಅಂತ ಅಷ್ಟೇ. ತರಕಾರಿ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧಂಬರ್ಧದಷ್ಟಾದರೂ ತರಕಾರಿನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ತರಕಾರಿ ಪಲ್ಯಕ್ಕಾಗಲಿ ಗೊಜ್ಜಿಗಾಗಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಳ್ಳೋದು. ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಂಜೆಗೆ ಅನ್ನಕ್ಕೂ ಇದೇ ಬೇಕು ನಮ್ಗೆ ಸಾಂಬಾರು. ಅದಕ್ಕೋಸ್ಕರ ಆದಷ್ಟು ಗಟ್ಟಿಗೂ ಮಾಡ್ಕೋಬೋದು, ಇಲ್ಲ ಈ ಥರ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು. ಇದನ್ನು ವಿಸಿಲ್ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿನ ಅರ್ಧಂಬರ್ಧ ಫ್ರೈ ಆಗೈತಲ್ಲ, ಅದಕ್ಕೆ ಒಂದು ವಿಸಿಲ್ ಸಾಕು, ಇಲ್ಲಾಂದರೆ ಪಾಯಸ ಆಗೋಗ್ತಿದೆ. ಆಮೇಲೆ ಹಿಟ್ಟನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಂಡೆ.
ರವೆ ಹಾಕಿದ್ವಲ್ಲ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಅಳ್ಕೊಂಡಿತ್ತು ಅನಿಸುತ್ತೆ, ಸ್ವಲ್ಪ ಹಿಟ್ಟು ಗಟ್ಟಿಯಾಗಿತ್ತು, ಸರಿ ಹೋಯ್ತು ಪೂರಿ ಅದಕ್ಕೆ ಸರೋಯ್ತು. ಈ ಸಲ ನಾನು ಹೆಂಚಲ್ಲ ಇದು ಮಣೆ ಚಪಾತಿ ಮಣೆ ಮೇಲೇ ತಿಳ್ಕೊಳ್ತಾ ಇದ್ದೀನಿ. ಶೆಲ್ಫೆಲ್ಲ ಗಲೀಜಾದರೆ ಮತ್ತೆ ಒರೆಸ್ಕೊಳ್ಳೋಕೆ ಕಷ್ಟ ಅಂತ ಅಂದ್ಬಿಟ್ಟು. ಇದು ಮೈದಾ ಹಿಟ್ಟಿಗೂ ನನಗೆ ಆಗಬರಲ್ಲ ಅನಿಸುತ್ತೆ ಫ್ರೆಂಡ್ಸ್, ಎಷ್ಟು ತೀಡಿದ್ರೆ ಅದು ಜಗ್ಗೋದಿಲ್ಲ ಹಿಗ್ಗೋದಿಲ್ಲ ನೋಡಿ, ಮತ್ತೆ ಸುತ್ಕೋತೈತೆ. ಅದಕ್ಕೆ ನಾನು ಜಾಸ್ತಿ ಗೋಧಿನೇ ಬಳಸೋದು, ಮೈದಾ ಬಳಸಲ್ಲ. ಹೆಂಗೆ ತಿಡಕೋದ್ರು ಆಫ್ರಿಕಾ, ಅಮೇರಿಕಾ, ಶ್ರೀಲಂಕಾ ಎಲ್ಲ ಮ್ಯಾಪು ಬರ್ತೈತೆ ನಮ್ಮ ಪುರಿಯಲ್ಲಿ. ಆಮೇಲೆ ಎಣ್ಣೆ ಕಾಯಿಸಿಟ್ಕೊಂಡಿದ್ದು ಚೆನ್ನಾಗಿ ಅದರೊಳಗೆ ಹಾಕ್ಕೊಂಡೆ, ಉಬ್ಬಿ ಬಂದಿಲ್ಲ, ಶಾಕ್ ಆಯಿತು. ಮೈದಾ ಉಬ್ಬಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ಪೂರಿಗೆಲ್ಲ ದೃಷ್ಟಿ ಆಗಿರ್ಬೇಕು ಅನ್ಕೊಂಡೆ, ಯಾಕಂದ್ರೆ ಅದಕ್ಕೆ ಅಂದ ಇಲ್ವಾ ಚಂದ ಇಲ್ವಾ ದೃಷ್ಟಿ ಆಗೋದಕ್ಕೆ, ದೃಷ್ಟಿ ಆಗೈತೆ ಅಂದ್ಬಿಟ್ಟು ಉಪ್ಪಿ ಮಾಡ್ಕೊಂಡೆ. ಇನ್ನೊಂದು ಒಂದು ಸ್ವಲ್ಪ ಚಿಕ್ಕದಾಗಿ ತಿಡ್ಕೊಂಡೆ, ಎಣ್ಣೆ ಕಮ್ಮಿ ಹಾಕೊಂಡಿದ್ದೀನಲ್ಲ ಅದರಿಂದ ಉಬ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಉಬ್ಬಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಸಮಾಧಾನ ಆಯಿತು. ಮೈದಾ ಗೋಧಿ ಎಲ್ಲ ಒಂದೇನೇನೆ, ಅವು ಉಬ್ಬುತ್ತವೆ, ನಾವು ಮಾಡೋ ರೀತಿಲಿ ಮಾಡ್ಕೋಬೇಕು ಅಂತ ಅರ್ಥ ಆಯಿತು. ಎಷ್ಟು ಚೆನ್ನಾಗಿ ಉಬ್ಬಂತು, ಫುಲ್ ಖುಷಿ ಆಯಿತು. ಈ ಥರ ಪೂರಿ ನಮಗೆ ತಿನ್ನೋದಕ್ಕಿಂತ ಉಬ್ಬಿ ಬರ್ತಿತ್ತಲ್ಲ ಅವಾಗ ನೋಡೋದೇ ಫುಲ್ ಖುಷಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ಆದರೂ ಆಯಿಲ್ ಐಟಮ್ಸ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡಬೇಕು. ನಾನು ಯಾವಾಗಲೂ ಅಪರೂಪಕ್ಕೆ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಐಟಮ್ಸು ಎಣ್ಣೆ ಹಾಕಿ ಮಾಡೋವಂಥದ್ದು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಈಗಾಗಲೇ ನಾವಿಬ್ಬರು ಬಲೂನ್ ಥರ ಇದ್ದೀವಿ, ನಾನು ಶಿವ ಬಲೂನ್ ಥರ ಇಲ್ಲ, ಶಿವ ಹೊಟ್ಟೆ ಮಾತ್ರ ಬಲೂನ್ ಥರ ಆಗೈತೆ. ಇನ್ನೂ ದಪ್ಪ ಆಗಿಬಿಟ್ರೆ ಕಷ್ಟ ಅಂತ. ಆದರೆ ನಾವು ಶ್ರಮಜೀವಿಗಳು, ಆದರೂ ನಾವು ಹಿಂಗಿದ್ದೀವಿ ಅಂದರೆ ಏನೋ ತೊಂದರೆ ಐತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಪುರಿಗಳು ಇದೇ ಥರ ಉಬ್ಬಂತು, ಅದೇ ಇವತ್ತಿನ ಖುಷಿ ವಿಷಯ. ಆಮೇಲೆ ಕುಕ್ಕರ್ ಒಂದು ವಿಸಿಲ್ ಬಂತು, ಓಪನ್ ಮಾಡಿದೆ, ಘಮ ಘಮ ಅಂತ ಒಂದು ಸ್ಮೆಲ್ ಬಂತು ನೋಡಿ, ನನಗೆ ಶಾಕ್ ಆಗೋಯ್ತು. ಇದು ವೆಜ್ಜಾ ನಾನ್ ವೆಜ್ಜಾ ಅಂತ, ಮಟನ್ ಸಾರು ಥರ ಸ್ಮೆಲ್ ಬಂತು. ಒಂದು ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ಟೆ, ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ರೆಸಿಪಿನ ಇನ್ಮೇಲೆ ಆರಾಮಾಗಿ ಟ್ರೈ ಮಾಡ್ತೀನಿ. ನಮ್ಮ ರೆಸಿಪಿ ರೆಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ಚಟ್ನಿ ಮಾಡಿದರೆ ಚೆನ್ನಾಗಿರೋದು. ಕರೆಂಟ್ ಕೈ ಕೊಟ್ಬಿಡ್ತು. ಓ, ನಿನ್ನ ಕೆಲಸ ಮಾಡಿದ್ಯಾ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ತಲೆ ಮೇಲೆ ತೊರ್ಗಾಕ ಬಂದಿದ್ಯಾ ಬಿಲ್ಡಪ್ ರಾಜ್. ಅಂದ್ರೆ ಕಡ್ಡಿ ಸಿಕ್ಸ್ಕೊಬಿಟ್ರೆ ತಲೆ ಮೇಲೆ ಕಷ್ಟ ಜೀವಿ ರೈತ ಪೂರಿ ಯಾಕೆ ತಿಂತಿದ್ದಿ? ಮುದ್ದೆ ತಾನೆ ತಿನ್ಬೇಕು. ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಪೂರಿ. ಸಾಗು ಹೆಂಗೈತೆ? ಆನೆಸ್ಟ್ ರಿವ್ಯೂ ಕೊಡು. ಸೂಪರ್ ಆಗಿದೆ ದೇವ್ರಣ್ಣ, ಥ್ಯಾಂಕ್ ಯು. ಟಾಮು ಎದ್ದಳು, ನಿನ್ಗೆ ಊಟಕ್ಕೆ ಟೈಮ್ ಆಗ್ಲಿಲ್ವಾ? ಪೂರಿ ಇಷ್ಟ ಅಲ್ಲ ಅವನಿಗೆ. ಟಾಮಗ್ ಪೂರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಇಲ್ಲೇ ಮಲಗಿದ್ದ, ತಗೊಳಗುಂಡು. ಅಪ್ಪಿ ಪೂರಿ ಸಹ ಮೂಸ್ ನೋಡ್ಬಿಟ್ಟು ಮಲಗ್ತಾವನೆ. ಇದು ಪೂರಿ ಇಲ್ಲಿಡ್ತೀನಿ, ನೀನ್ ಇಷ್ಟ ಬಂದಂಗ್ ತಿನ್ನು. ಅಪ್ಪಿ ಎದ್ದು ಹೋಗ್ತಾವನೆ. ಚೆನ್ನಾಗೈತೆ ಟಾಮ್, ಸೂಪರ್ ಆಗೈತೆ ಗೊತ್ತಾ? ಹೋಗು, ನನಗೆ ನಿನ್ ಫ್ರೆಂಡ್ಸ್ ಬಂದ್ಮೇಲೆ ಕೊಡ್ತೀನಿ ಅಷ್ಟೇ, ಅವರೇ ತಿಂತಾರೆ. ನೀನ್ ತಿಂದಿಲ್ಲ ಅಂದ್ರೆ ನಿನ್ ಬಾಲ. ಹಾ ತಿಂತಾನೆ ಅಂದ್ರೆ ಬಿಲ್ಡಪ್ ಕೊಡ್ತಾನೆ ಮೊದ್ಲು. ನಾಚಿಕೆ ಬಿಟ್ಟು ಊರಿಂದ ಆಚಿಕೆ ಹೋಗ್ತಾವನೆ. ಹೋಗೇ ಬಿಟ್ಟ. ಓ ಹಿಂಗ್ ಹೋಗ್ತಾವನೆ, ರೂಟ್ ಮ್ಯಾಪ್ ಹಾಕ್ದಂಗ್ ಹೋಗ್ತಾವನೆ. ಜಂಗ್ಲಿ ಏನಟ ಮತ್ತೆ ಬಂದಿದ್ಯಾ? ಯು ವಾಂಟ್ ಒನ್ ಮೋರ್? ಮುಚ್ಚಿಕ್ಕನ್ನ ಏನ್ ಮಾಡ್ದ? ಮುಚ್ಚಿಕ್ಕವನ ತಿಂದವನ ಗೊತ್ತಾಗ್ತಾ ಇಲ್ವಲ್ಲ. ಓ ತಿಂದಿದ್ದೀನಿ ಅನ್ಬಿಟ್ಟು ನಾಲ್ಗೆಯಲ್ಲಿ ತೋರಿಸ್ತಾವನೆ. ಬರ ಬಾ. ಅವ್ನ್ ಜೋರಾಗಿ ಮಾತಾಡಿದ್ರೆ ಮುನ್ಸ್ಕೊತಾನಪ್ಪಿ. ಹೆಂಗ್ಸ ಅವನು. A few inches later. ಇದು ಆಕ್ಚುಲಿ ಚೆನ್ನಾಗಿರೋದು. ಒತ್ತು ಮುಳುಗ್ತೈತೆ ತಾಮ್, ಇಷ್ಟೊತ್ತ ನಿದ್ದೆ. ಫ್ರೆಂಡ್ಸ್ ಇವನ ಹೆಸರು ಟಾಮ್ ಅಂತ ಬೇಡ, ಸ್ಲೀಪಿಂಗ್ ಬೇಬಿ ಅಂತ ಹೆಸರಿಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದೀನಿ. ಎನಿ ಟೈಮ್ ಮಲ್ಗೋದು. ಆಯ್ತು ಅಳಬೇಡ ಬಿಡು, ಮಲ್ಕೋ. ಓಕೆ ಫ್ರೆಂಡ್ಸ್, ಒತ್ತು ಮುಳುಗ್ತು. ಈಗ ಶನಿವಾರ ಬೇರೆ, ಶಿವ ಬರ್ತೈತಿ. ಇನ್ನೇನು ಶಿವಾಗ ನೀರು ಕಾಯಿಸ್ಬಿಟ್ಟು ಬಾಗಿಲು ಕುಡಿಸ್ಬಿಡ್ತೀನಿ. ಶನಿವಾರ ದೇವಸ್ಥಾನಕ್ಕೆ ಹೋಗ್ತೈತೆ. ಓ ಓ ಓ ದೈವ ಭಕ್ತಿ. ಆಯ್ತು ಪೂಜೆ ಮಾಡಪ್ಪ, ನಿಮಗೂ ಒಳ್ಳೇದಾಗ್ಲಿ. ಹೂ ಹಾರ ಚೇಂಜ್ ಮಾಡಿಯಾ? ಮಾಡಲ್ಲ, ಮತ್ತೆ ಬರೀ ಕಡ್ಡಿ ಹಚ್ಚೋದು.
ಹೆಂಗ್ಸರ್ ಕೆಲ್ಸ ಆಯ್ತು, ಪೂಜೆ ಮಾಡ್ಬಿಡು. ಹೆಂಗ್ಸರಂತೆ ಗಂಡ್ಸರಂತೆ. ಈ ಪೂಜೆ ಪುನಸ್ಕಾರ ನೋಡಿ ಪ್ರೆಗ್ನೆಂಟ್ ತಪ್ಪಿರುವ ಟಾಮ್. ಹುಷಾರಾಗಿ ಹೋಗ್ಬಿಟ್ಟು ಬಪ್ಪ. ಆಂಜನೇಯ ಸ್ವಾಮಿನ ಕೇಳಿದೆ ಅಂತೇಳು, ನೆಕ್ಸ್ಟ್ ಟೈಮ್ ನಾನು ಮೀಟ್ ಮಾಡಕ್ ಬರ್ತೀನಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ನಾನು ಕ್ಯಾರೆಟ್ ಆಯಿಲ್ ಮಾಡಿದ್ನಲ್ಲ, ಅದನ್ನ ಹಚ್ಕೊಳ್ಳೋದು ಸಹ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನ ಹೆಂಗ್ ಯೂಸ್ ಮಾಡೋದು ಅಂತಾನು ಕೇಳಿದ್ರಿ. ನೋಡಿ ಫ್ರೆಂಡ್ಸ್, ಈ ಸಿಪ್ಪೆನ ಸೋಸಿಟ್ಟಿದ್ದೆ. 1-2-3 ದಿನ ನಾನು ಇದನ್ನ ಹಚ್ಕೋಬಹುದು. ನೋಡಿ ಇಷ್ಟೊಂದು ಬಂದೈತೆ, ವೇಸ್ಟ್ ಮಾಡಬಾರ್ದು. ಇದನ್ನ ರಾತ್ರಿಯಲ್ಲಿ ಮಾತ್ರ ಹಚ್ಕೋಬೇಕು ಫ್ರೆಂಡ್ಸ್. ಬೆಳಗ್ಗೆಲೆ ನಾವು ಹಚ್ಕೊಂಡು ಧೂಳುಗೋದ್ರೆ ಧೂಳೆಲ್ಲ ಕೂತ್ಕೊಂಡು ಸ್ಕಿನ್ ಎಲ್ಲ ಹಾಳಾಗ್ಬಿಡ್ತೈತೆ. ಅದಕ್ಕೆ ರಾತ್ರಿ ಹೊತ್ತು ಹಚ್ಕೊಂಡು ಮನೆಯೊಳಗನೆ ಬಿದ್ದಿರ್ತೀವಲ್ಲ, ಅದಕ್ಕೆ ರಾತ್ರಿ ಹೊತ್ತು ಹಚ್ಕೋಬೇಕು. ಇದು ಹಚ್ಕೊಳಕ್ ಮುಂಚೆ ಮುಖನ ಡಿಟರ್ಜೆಂಟ್ ಹಾಕಿ ಚೆನ್ನಾಗಿ ತೊಳ್ಕೊಂಡಿರ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಕ್ರೀಮ್ ಗಿಮ್ ಏನು ಹಚ್ಚಕ್ಕೂ ಮುಂಚೆ ಇದನ್ನ ಹಚ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ಒಂದ್ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ದಂಗೆ ಮಾಡ್ಕೊಳ್ಳೋದು. ನೈಟ್ ಮಗಕ್ ಮುಂಚೆ 5 ನಿಮಿಷ ನಮ್ಮ ಫೇಸ್ಗೆ ನಮ್ ಕೈ ಕೊಟ್ರೆ ಫೇಸ್ ಗ್ಲೋಯಿಂಗ್ ಆಗ್ತೈತೆ ಫ್ರೆಂಡ್ಸ್. ಬಂತಂದ್ರೆ ಬಟ್ಟಿಟ್ಟಿಲ್ಲ ಅಂತ ತಲೆ ಮೇಲೆ ಹೊಡಿತೈತೆ ಫ್ರೆಂಡ್ಸ್. ನಿಜ ಫ್ರೆಂಡ್ಸ್, ನಾನೇನಾದ್ರು ಸ್ಕಿನ್ ಕೇರ್ ಮಾಡ್ತಾ ಇರ್ತೀನಿ, ಬಟ್ಟಿಟ್ಟಿಲ್ಲ ಅಂತ ಹೊಡಿತೈತೆ. ನನ್ನ ಗಂಡನ ಪ್ರಾಣ ನನ್ನ ಬೊಟ್ಟಲ್ಲಿ ಇದೆ. ವಾವ್, ಸ್ಕಿನ್ ಕೇರ್ನ ಸೈಡ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಇತ್ತೀಚೆಗೆ ಹಿಂಗ್ ತಿನ್ನಿಸ್ತಾ ಇದೀಯಾ? ಮಜಾ ಮಾಡು. ನಾನೇನು ಕೇಳ್ತಲ್ಲ ಫ್ರೆಂಡ್ಸ್, ಆದ್ರೂ ತರ್ತಾ ಇದೆ. ಟಾಮು ಪಾನಿಪುರಿ ಆದ್ರೆ ನೀನ್ ತಿನ್ನಲ್ಲ, ನೀನು ಡಯಟ್ ಅಲ್ಲಿ ಇದೀಯಾ. ಐ ಆಮ್ ಸಾರಿ. ನಿನ್ಗೆ ಬರೀ ಪೂರಿ ಮಾಡ್ಕೊಡ್ತೀನಿ ಇರೋ, ಚಪಾತಿ ಪೂರಿ ನಿಂಗ್ ಫೇವ್ರೇಟ್ ಅಲ್ಲ. ಪಾಪಿ ಒಳಗೆ ಅಲ್ಲೇ ನೋಡ್ಕೊಂಡು ಹೊಟ್ಟೆನ ಬರ್ತೀಯ. ಗೋಲ್ಗಪ್ಪ ಅಲ್ಲ ಇದು, ನಿಮ್ಮಪ್ಪ. ಪೂರಿ ಮಾಡ್ಕೊಡ್ತೀನಿ ಟಾಮ್, ನೋಡ್ಬೇಡ. ಒಂದ್ ಸ್ವಲ್ಪ ನನ್ ಕಣ್ ಮುಚ್ಕೊಂಡ್ ತಿನ್ಕೊಬಿಡ್ತೀನಿ ಸೈಡ್ ಅಲ್ಲಿ. ಅವ್ನ್ ನೋಡಿದ್ರೆ ಆಗಲ್ಲ ಫ್ರೆಂಡ್ಸ್, ನನಗೆ ತಿನ್ನಲ್ಲ. ಅವ್ನ್ ಕೊಟ್ರು ಮುಗಿತಾನೆ. ಇದೆಲ್ಲ ತಿನ್ನಕ್ ನಾನೇನ್ ನೀನಾ ಅಂತ. ಮೊದ್ಲು ಪಾನಿಯನ್ನು ಹಾಕೋಬೇಕು. ಪಾನಿಪುರಿ ತಿನ್ನುವ ವಿಧಾನ ಫ್ರೆಂಡ್ಸ್, ಸಾರಿ ಗೋಲ್ಗಪ್ಪ ತಿನ್ನುವ ವಿಧಾನ ಹೆಂಗ್ ಫ್ರೆಂಡ್ಸ್? ಬಟಾಣಿ, ಈರುಳ್ಳಿ, ಇದೇನೋ ಇದು ಮಸಾಲ, ಆಲೂಗಡ್ಡೆ ಎಲ್ಲಿ? ಏನ್ ಫ್ರೆಂಡ್ಸ್ ಇದು? ಆಲೂಗಡ್ಡೆ ಇಲ್ಲ, ಬಟಾಣಿ ಈರುಳ್ಳಿ ಹಾಕೊಳ್ಳೋದಂತೆ, ಮಸಾಲೆ ಹಾಕೊಳ್ಳೋದಂತೆ, ತಿನ್ನೋದಂತೆ. ಆಲೂಗಡ್ಡೆ ತಿನ್ಬಾರ್ದಾ ಫ್ರೆಂಡ್ಸ್? ಇದೆಲ್ಲ ಡಿಸಪಾಯಿಂಟ್ ಆಯ್ತು ನನಗೆ. ಬರೋವರ ನಾನೇ ಮಾಡ್ತೀನಿ ಮನೇಲಿ. ಎಲ್ಲ ಈ ಪೂರಿ ಎಲ್ಲ ಪೀಸ್ ಆಗೈತೆ. ಮಸಾಲೆ ಪೂರಿ ಕೊಟ್ಟವ್ರೆ. ಹಂಗೆ ಪಾಪ, ಯಾಕೆ ಪಾಪ ಹಿಂಗ ಆಡ್ತಿ? ಈ ಪೂರಿ ಇದು ಪಾನಿ ಹಾಕಿದ್ರೆ ಅಲ್ಲಿ ಹೋಗ್ತೈತೆ, ಒಬ್ಬ ಕಿಂಡಿ ತರ. ಹಂಗಾಗಿ ತಿನ್ಕೊಬಿಡು. ಅದೇ ಪಾನಿಪುರಿ. ಇದು ಪಾನಿಪುರಿ ಅಲ್ಲ, ತೂತ್ ಪುರಿ. ತಿನ್ಕೋ, ಈರುಳ್ಳಿ ಹಾಕೊಂಡು ಫುಲ್ಲಾಗಿ ಈರುಳ್ಳಿ ಹಾಕೋ. ಮಸಾಲ ಪೂರಿನ ಪಾನಿಪುರಿ ಅಂತ ಬಕ್ರ ಮಾಡ್ಕೊಟ್ಟವ್ರಲ್ಲ ಫ್ರೆಂಡ್ಸ್. ಮಧ್ಯಾಹ್ನದ ಸಾಗು ಐತಲ್ಲ, ತರಕಾರಿ ಸಾಗು, ಅದಕ್ಕೆ ಅನ್ನಕ್ಕಿಟ್ಟಿದೀನಿ. ಮತ್ತೆ 1-2-3 ಪೂರಿಗಾಗಷ್ಟು ಹಿಟ್ಟು ಉಳ್ದೈತೆ. ಅದನ್ನ ಪೂರಿ ಮಾಡ್ಕೊಬಿಡ್ತೀನಿ. ಶಿವ ಬೇಡ, ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ ಅಂತ ನಾನೇ ಮಾಡ್ಕೊಂಡು ತಿನ್ಕೋತೀನಿ. ಏನಂದ್ರೆ ಫ್ರೆಂಡ್ಸ್, ಇವತ್ತು ನಮ್ಮನೆ ಪ್ರಶಾಂತವಾಗೈತೆ. ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ಕೇಬಲ್ ಮತ್ತೆ ದೊಡ್ಡರಾಗ ಬಂದ್ಬಿಡ್ತು. ಕೇಬಲ್ಗೆ ಏನೋ ಪ್ರಾಬ್ಲಮ್ ಆಗೈತೆ. ಕಾಮಿಡಿ ಏನಂದ್ರೆ, ನಾನು ಟಿವಿ ನೋಡಲ್ಲ, ಆದ್ರೂ ಟಿವಿ ಸೌಂಡ್ ಇರಬೇಕು. ನೋಡೋದೇ ಇಲ್ಲ ಯಾವ ಸೀರಿಯಲ್ಲು ಏನೂ, ಆದ್ರೂ ಟಿವಿ ಸೌಂಡ್ ಇರಬೇಕು. ಮನೆಲ್ಲ ಖಾಲಿ ಬೋರ್ ಹೊಡಿತೈತೆ. ಶಿವೋಗ ಅವ್ರ ಫ್ರೆಂಡ್ ಜೊತೆ ಅರ್ಟೆ ಹೊಡ್ಕೊಂಡು ಕೂತೈತೆ. ಓಕೆ ಫ್ರೆಂಡ್ಸ್, ಒಂದು 4 ಪೂರಿನ ತೀಡ್ಕೊಬಿಟ್ಟು ಬೇಯಿಸ್ಕೊಬಿಟ್ಟು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಅನ್ನಕ್ಕೆ ಸಾಂಬಾರು ಸೂಪರ್ ಆಗಿತ್ತಲ್ಲ. ಅನ್ನಕ್ಕೂ ಪೂರಿಗೂ ಎಲ್ಲದಕ್ಕೂ ಸೂಪರ್ ಡೂಪರ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ದಿಗಂತ್ 20ನೇ ತಾರೀಕು SSLC ಎಕ್ಸಾಮ್. ಆಲ್ ದ ಬೆಸ್ಟ್. ಕಿರಣ್ 21ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವನಜಾಕ್ಷಿ ಸಿಸ್ಟರ್ ಹಾಯ್. ವಿನುತಾ ಸಿಸ್ಟರ್, ಪ್ರವೀಣ್ ಅಣ್ಣ ಹಾಯ್. ಜಾನ್ವಿ 10ನೇ ತಾರೀಕು ಬರ್ತಾರೆ. ವಿಶ್ ಹ್ಯಾಪಿ ಬರ್ತಡೆ. ಇದು ಒಂದು ಹೆಸರು ಕನ್ಫ್ಯೂಸ್ ಆಗ್ತೈತೆ ನನ್ಗೆ. ಗಗನ್ ವಿತ್ ಕೆಪಿನ ಗನ್ ವಿತ್ ಕೆಪಿನ ಹಾಯ್ ಹೇಳಿ ಅಂತ ಹೇಳಿದ್ರು. ಗನ್ ವಿತ್ ಕೆಪಿ ಅಂತಾನೆ ಇತ್ತು ಕಮೆಂಟ್ ಅಲ್ಲಿ. ಹಾಯ್. ಉಷಾ ಸಿಸ್ಟರ್ ತಿರುಪತಿಯಿಂದ ಹಾಯ್ ಸಿಸ್ಟರ್. ರಮ್ಯಾ ಶ್ರೀ ಅವ್ರದ್ದು 20ನೇ ತಾರೀಕು ಬರ್ತಾರೆ. ವಿಶ್ ಹ್ಯಾಪಿ ಬರ್ತಡೆ. ಮಂಜುನಾಥ್ ಅಣ್ಣ ಹಾಯ್. ನಿಮ್ಮ ವೈಫು ನಮ್ಮ ಮಗಳಿಗೆ ವಿಶ್ ಮಾಡಿ, ನಮ್ಮ ಯಜಮಾನ್ರಿಗೆ ವಿಶ್ ಮಾಡಿ ಅಂತ ನಿಮ್ಮ ಹೆಸರು ಮಾತ್ರ ಹೇಳೋರಿ. ಗಂಡನ ಮೇಲೆ ಎಷ್ಟು ಪ್ರೀತಿನೋ, ಮಗು ನೇಮೆ ಹೇಳೋದೇ ಮರ್ತು ಬಿಟ್ರು. ಹಾಯ್. ಅನನ್ಯ ಅವ್ರದ್ದು 24ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.